ಹರೇ ಕೃಷ್ಣ. ಹೋದ ವಾರ ಏನು ಶ್ರವಣ ಮಾಡಿದ್ವಿ? ಯಾವ ಲೀಲೆ? ಬಾಲ್ಯ ಲೀಲೆಗಳು. ಬಾಲ್ಯ ಲೀಲೆಗಳು, ಅಸುರರ ಸಂಹಾರನಾ? ಓಕೆ. 3 ಕಡೆ ಕ್ಲಾಸ್ ಆಗುತ್ತೆ, ಕನ್ಫ್ಯೂಸ್ ಆಗಿಬಿಡುತ್ತೆ ಅಲ್ಲಿ. ಓಕೆ, ಮತ್ತು ಇದೆಲ್ಲ ಹೇಳಿದ್ನಲ್ಲ, ಬಾಲ್ಯ ಲೀಲೆಗಳು ಮಾತಾಜಿ ಹೇಳಿದ್ದು. ಕೃಷ್ಣ ಡೈಪರ್ ಹಾಕೊಂಡು ಕೆಳಗಡೆ ಬಿದ್ದಿದ್ದು ಅದೆಲ್ಲ ಹೇಳಿದೆ ಅಲ್ವಾ? ಓಕೆ, ಸೊ ಇವತ್ತು ಇನ್ನೊಂದು ತುಂಬ ಕಾರ್ತಿಕ್ ಮಾಸದಲ್ಲಿ ನಾವು ಪ್ರತಿದಿನ ಈ ಒಂದು ಲೀಲೆಯ ಶ್ರವಣ ಮಾಡ್ತೀವಿ. ಯಾವುದದು? ದಾಮೋದರ ಲೀಲೆ. ದಾಮೋದರ ಲೀಲೆ ಅಂದರೆ ನಮಗೆ ಸಂತೋಷ ಆಗುತ್ತೆ. ಅಷ್ಟು ಸುಂದರವಾದ ಲೀಲೆ. ಈ ದಾಮೋದರ ಲೀಲೆಯಲ್ಲಿ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಬೋದು. ತುಂಬ ಸುಂದರವಾದಂತಹದ್ದು, ಮಧುರವಾದಂಥದ್ದು, ಮತ್ತು ಭಕ್ತಿಯ ಒಂದು ಪರಾಕಾಷ್ಠ. ಅಂದರೆ ಭಕ್ತಿಯಿಂದ ನಾವು ಏನು ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಒಂದು ಲೀಲೆ ನಮಗೆ ತಿಳಿಸ್ಕೊಡುತ್ತೆ. ಕೃಷ್ಣ ಹೇಳ್ತಾನೆ, ಮದ್ಭಕ್ತಿಯ ಪೂಜಾಧಿಕ ಅಂತ. ನನ್ನ ಭಕ್ತರು ಪೂಜ್ಯ ಅಧಿಕ ಅಂದರೆ ನನಗಿಂತ ಹೆಚ್ಚು ಪೂಜ್ಯ ಅವರು. ನನ್ನ ಭಕ್ತರು ನನಗಿಂತ ಹೆಚ್ಚು ಪೂಜ್ಯರು. ಅಂದರೆ ನಾವೆಲ್ಲ ಇಲ್ಲಿ ಕೃಷ್ಣನಿಗೆ ಭಕ್ತಿಯನ್ನು ಮಾಡೋಕ್ಕೆ ಬರ್ತಾಯಿದ್ದೀವಿ, ಕೃಷ್ಣನಿಗೆ ಆರಾಧನೆಯನ್ನು ಮಾಡೋಕ್ಕೆ ಬರ್ತಾಯಿದ್ದೀವಿ. ಕೃಷ್ಣ ಹೇಳ್ತಾ ಇದ್ದಾನೆ, ನನಗೆ ಆರಾಧನೆಯನ್ನು ಮಾಡೋದಕ್ಕಿಂತ ನನ್ನ ಭಕ್ತರ ಆರಾಧನೆಯನ್ನು ಮಾಡಬೇಕು. ಯಾಕೆ ಭಕ್ತರನ್ನು ಆರಾಧನೆ ಮಾಡಬೇಕು? ಭಕ್ತಿ ರಸಾಮೃತ ಸಿಂಧು ಅಂತ ಇನ್ನೊಂದು ಗ್ರಂಥ ಇದೆ. ನಾವೆಲ್ಲ ಭಕ್ತಿಯಲ್ಲಿ ಸ್ವಲ್ಪ ಮುಂದುವರೆದಾದ್ಮೇಲೆ ಇವೆಲ್ಲ ಬೇಕಾದಷ್ಟಿದೆ. ನಮಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾಯಿದ್ರು, ನೀವು ಭೌತಿಕ ಜಗತ್ತಿನಲ್ಲಿ ಎಷ್ಟೊಂದು ನ್ಯೂಸ್ ಪೇಪರ್ಗಳು ಪ್ರತಿದಿನ ಏನೋ ಪ್ರಿಂಟ್ ಮಾಡ್ತಾರೆ. ಏನಿರುತ್ತೆ ನ್ಯೂಸ್ ಪೇಪರಲ್ಲಿ? ಏನೂ ಇರಲ್ಲ ಅಂತ ಇದ್ದಾರೆ ಯುವರಾಣಿ ಮಾತಾಜಿ. ನೋಡಿಯಪ್ಪ, ಯಾರು ಪೇಪರ್ ತರಿಸ್ಕೋತಾ ಇದ್ದೀರೋ ಎಲ್ಲ ವ್ಯರ್ಥ ಮಾಡ್ತಾಯಿದ್ದೀರಿ. ಏನೋ ಇರುತ್ತೆ, ಆದರೆ ಅದೇ ಸಮಾಚಾರ, ಹೆಡ್ಲೈನ್ಸು ಸ್ವಲ್ಪ ಹೆಸರುಗಳೇ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂದರೆ ನಮ್ಮ ಪ್ರಭುಪಾದರ ಗುರುಗಳು, ಅವ್ರು ಹೇಳ್ತಾಯಿದ್ರು, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಷ್ಟು ನ್ಯೂಸ್ ಇದೆ ಅಂದರೆ ಪ್ರತಿ ಕ್ಷಣ ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಮಾಡ್ಬೋದಂತೆ, ಪ್ರತಿ ಕ್ಷಣ. ಅಷ್ಟು ಸಮಾಚಾರ ಇದೆ, ಅಷ್ಟು ವಿಷಯಗಳಿದೆ ತಿಳ್ಕೊಳ್ಳೋಕ್ಕೆ. ಸೊ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳ್ತಾರೆ, ಶ್ರೀಕೃಷ್ಣ ಆಕರ್ಷಿಣಿ ಅಂತ. ಶ್ರೀಕೃಷ್ಣ ಆಕರ್ಷಿಣಿ ಭಕ್ತಿಯ ಬಗ್ಗೆ ಅಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಭಕ್ತಿ ಅಂದರೆ ಏನು, ಭಕ್ತಿಯಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಸುಮ್ಮನೆ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಆಕರ್ಷಣಿ. ಶ್ರೀಕೃಷ್ಣ ಆಕರ್ಷಣಿ ಅಂದರೆ ಭಕ್ತಿ ಕೃಷ್ಣನನ್ನೇ ಆಕರ್ಷಿಸುತ್ತೆ. ಕೃಷ್ಣನಿಗೆ ಭೌತಿಕ ಜಗತ್ತಿನಲ್ಲಿ ಏನಿದೆ, ನಮಗೆ ಬೇಕಾದಷ್ಟು ವಿಷಯಗಳಿದೆ, ನಮ್ಮನ್ನು ಆಕರ್ಷಿಸುವಂಥ ಬೇಕಾದಷ್ಟು ವಿಷಯಗಳಿವೆ. ಕೃಷ್ಣನಿಗೆ ಏನು ಆಕರ್ಷಣೆ ಮಾಡೋಕ್ಕಾಗತ್ತೆ? ಎಲ್ಲ ಕೃಷ್ಣನ ಸೃಷ್ಟಿನೇ. ಕೃಷ್ಣನೇ ಸೃಷ್ಟಿ ಮಾಡಿರೋದೆಲ್ಲ. ಸೊ ಹಾಗಾಗಿ ಅವನಿಗೆ ಭೌತಿಕವಾದದ್ದು ಯಾವುದು ಅವನಿಗೆ ಆಕರ್ಷಣೆ ಮಾಡುವಂಥ ಯಾವ ವಿಷಯನೂ ಇಲ್ಲ. ಆಧ್ಯಾತ್ಮಿಕವಾಗಿ ಕೃಷ್ಣನಿಗೆ ಏನು ಆಕರ್ಷಣೆ ಅಂದರೆ ಕೃಷ್ಣ ಭಕ್ತಿ. ಅವನಿಗೆ ಬೇರೆಯವರು ಮಾಡೋ ಭಕ್ತಿಯಿಂದ ಅವನು ಆಕರ್ಷಿತನಾಗಿ ಹೋಗ್ತಾನೆ. ನೋಡಿ ಎಂಥ ವಿಶೇಷವಾದದ್ದು. ಕೃಷ್ಣನನ್ನು ಆಕರ್ಷಿಸಬೇಕು ಅಂದರೆ ಸುಮ್ಮನೆ ಭಕ್ತಿ ಮಾಡಿದ್ರೆ ಕೃಷ್ಣ ನಮ್ಮ ಕಡೆ ಆಕರ್ಷಿತನಾಗಿ ಹೋಗ್ತಾನೆ, ನಾವಿನ್ನೇನು ಮಾಡಬೇಕಾಗಿಲ್ಲ. ಈ ಆಕರ್ಷಣೆ ಎಷ್ಟರ ಮಟ್ಟಿಗೆ ಅಂದರೆ ಕೃಷ್ಣ ತನ್ನನ್ನು ತಾನು ಭಕ್ತನಿಗೆ ವಶ ಮಾಡ್ಕೊಂಡ್ಬಿಡ್ತಾನೆ, ಅಂದರೆ ತನ್ನನ್ನು ತಾನು ಕೊಟ್ಕೊಂಡ್ಬಿಡ್ತಾನೆ. ಭಕ್ತ ಆವಾಗ ಕೃಷ್ಣನ ಹರಾಜು ಹಾಕ್ಬಿಡ್ಬೋದು, ಮಾತಿನಲ್ಲಿ ಹೇಳೋದಕ್ಕೆ ಹರಾಜು ಹಾಕ್ಬಿಡ್ಬೋದು. ಅಂದರೆ ಅಷ್ಟು ತನ್ನ ಸಂಪೂರ್ಣ ಜಗತ್ತನ್ನು ನಡೆಸ್ತಾ ಇರೋನು ಭಗವಂತ. ಆದರೆ ಅವನ ಪ್ರಿಯ ಭಕ್ತರ ಕೈಯ ಗೊಂಬೆ ಆಗಿಬಿಡ್ತಾನೆ ಕೃಷ್ಣ.
ಕೈಗೊಂಬೆ ಆಗ್ಬಿಡ್ತಾನೆ. ಹಾಗನ್ಬಿಟ್ಟು ನಾವು ಕೃಷ್ಣನ ಕೈಗೊಂಬೆ ಮಾಡ್ತೀವಿ ಅಂತ ಶುರು ಮಾಡಿದ್ರೆ ಅದು ಯಾವತ್ತೂ ಆಗೋದಿಲ್ಲ. ಯಾವ ಭಕ್ತರು ಕೃಷ್ಣನ ಕೈಗೊಂಬೆ ಮಾಡ್ಕೋಬೋದು? ಯಾರು ಈ ರೀತಿ ನಿಸ್ವಾರ್ಥವಾಗಿ ಕೃಷ್ಣನಿಗೆ ಸೇವೆಯನ್ನು ಮಾಡ್ತಾರೋ ಅವ್ರು ಮಾತ್ರ. ಯಾರು ಈ ರೀತಿ ನಾನು ಕೃಷ್ಣನಿಂದ ಏನೋ ಲಾಭ ತಗೊಳ್ತೀನಿ, ನಾನೇನೋ ಅವನಿಂದ ಪಡ್ಕೋತೀನಿ ಅಂತ ಭಕ್ತಿ ಮಾಡಿದವ್ರ ಕಡೆ ಕೃಷ್ಣ ನೋಡ್ತಾನೆ, ಆಯ್ತಪ್ಪ ಬನ್ನಿ ಇನ್ನೂ ಟೈಮ್ ಇದೆ, ನಿಮ್ಮ ಕಡೆ ನಾನು ನೋಡೋ ಅವಶ್ಯಕತೆ ಇಲ್ಲ, ಇನ್ನು ನೀವೇ ಮುಂದೆ ಬರಬೇಕು, ಆಮೇಲೆ ನಾನು ನೋಡ್ತೀನಿ ನಾನು. ಹಾಗಾಗಿ ಕೃಷ್ಣನಿಗೆ ಬೇಕಾಗಿರೋದು ಆ ನಿಸ್ವಾರ್ಥ ಪ್ರೇಮ. ನಿಜವಾಗ್ಲೂ ನಮಗೆ ಭಕ್ತಿ ಅಂದರೆ ನಮ್ಗೆ ಅರ್ಥ ಆಗಲ್ಲ. ಯಾಕಂದರೆ ಭಕ್ತಿ ಅಂದರೆ ನಮ್ಮ ಮನಸ್ಸಿಗೆ ಏನು ಬರುತ್ತೆ? ಓ ಆರಾಧನೆ, ನಿಂತ್ಕೊಂಡು ನಮಸ್ಕಾರ ಮಾಡೋದು, ಇದು ಭಕ್ತಿ. ಅರೆ ಕೃಷ್ಣನದು ಭಕ್ತಿ ಅಂತ ಹೇಳಿದ್ರೆ ನಮ್ಗೆ ಅರ್ಥನೇ ಆಗಲ್ಲ. ಕೃಷ್ಣನ ಪ್ರೇಮ, ಕೃಷ್ಣ ಪ್ರೇಮ ಅಂತ ಹೇಳಿದ್ರೆ ಸುಲಭ. ಯಾಕಂದರೆ ಪ್ರೇಮ ಅನ್ನೋ ಒಂದು ಶಬ್ದ ನಮಗೆ ಸ್ವಲ್ಪ ಅರ್ಥ ಆಗತ್ತೆ. ಪ್ರೀತಿ ಪ್ರೇಮ ಅಂದರೆ ಒಂದು ಬಹಳ ಪರ್ಸ್ನಲ್, ಅದು ವೈಯಕ್ತಿಕವಾದದ್ದು. ಯಾವ ಭಕ್ತರು ಕೃಷ್ಣನ ಜೊತೆ ಆ ರೀತಿ ವೈಯಕ್ತಿಕವಾಗಿ ವ್ಯವಹರಿಸ್ತಾರೋ, ಕೃಷ್ಣ ತನ್ನನ್ನು ತಾನು ಅವ್ರಿಗೆ ಕೈಗೊಂಬೆ ಆಗ್ಬಿಡ್ತಾನೆ, ತನ್ನನ್ನು ತಾನು ಅವ್ರಿಗೆ ಕೊಟ್ಕೊಂಡ್ಬಿಡ್ತಾನೆ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಅವನ ಜೊತೆ. ಸೊ ಈ ಒಂದು ಲೀಲೆಯಲ್ಲಿ ಈ ಭಕ್ತಿಯ ಪರಾಕಾಷ್ಠ ಇದು. ಅಂದರೆ ಎಲ್ಲಕ್ಕಿಂತ ನಾವಿನ್ನೇನು ಮಾಡಿದ್ರೂ ಕೂಡ ಕೃಷ್ಣನನ್ನು ಆಕರ್ಷಿಸೋದಕ್ಕಾಗೋದಿಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರೋ ದೊಡ್ಡ ಪಂಡಿತರು ಇರ್ಬೋದು, ಯಾರೋ ದೊಡ್ಡ ಜ್ಞಾನಿಗಳಿರ್ಬೋದು, ಯಾರೋ ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅದು ಯಾವುದರಿಂದನೂ ಕೃಷ್ಣ ಆಕರ್ಷಿತನಾಗಲ್ಲ. ಇವಾಗ ಯಾರೋ ಒಬ್ರು ಕೂತ್ಕೊಂಡು ಓಕೆ ನಾನು ಪ್ರವಚನ ಕೊಡ್ತಾ ಇದ್ದಾರೆ, ಇಲ್ಲ ಯಾರೋ ಬಹಳ ಎಲ್ಲ 700 ಶ್ಲೋಕಗಳು ಭಗವದ್ಗೀತಾ ಬಾಯಿನಲ್ಲಿದೆ, ಭಾಗವತ ಶ್ಲೋಕಗಳು ಬಾಯಿನಲ್ಲಿದೆ, ಹಾಗನ್ಬಿಟ್ಟು ಕೃಷ್ಣ ಅವರ ವಶವಾಗೋಗೋಲ್ಲ. ಸುಮ್ಮನೆ ಅವರಿಗೆ ಶ್ಲೋಕಗಳು ಗೊತ್ತು ಅಂತ. ಕೃಷ್ಣನಿಗೆ ಶ್ಲೋಕಗಳು ಬೇಕಾಗಿಲ್ಲ. ಆಯಿತು, ಶ್ಲೋಕ ಗೊತ್ತಿರೋ ಸಂತೋಷ, ಆದರೆ ಬೇಕಾಗಿರೋದು ಅವನಿಗೆ ಭಕ್ತಿ ಭಾವ. ಅರೆ ಈ ಭಕ್ತಿ ಭಾವ ಅನ್ನೋದು ನಮಗೆ ಮನಸ್ಸಿಗೆ ಬಂದಂಗೆ ಮಾಡೋವಂಥ ವಿಷಯ ಅಲ್ಲ. ಇದು ನಾವು ತಿಳ್ಕೊಬೇಕು. ಸಾಮಾನ್ಯವಾಗಿ ಭಕ್ತಿ ಭಾವ ಅಂದರೆ ನನಗೆ ಆಯಿತು ಇವತ್ತು ಒಂದಿನ ನಾನು ಭೋಗ ನೈವೇದ್ಯ ಅರ್ಪಣೆ ಮಾಡ್ತೀನಿ, ನಾಳೆ ಬೋರ್ ಆಗ್ತಾಯಿದೆ ಕೃಷ್ಣ, ನಾಳೆ ನಿನಗೆ ಉಪವಾಸ ಸ್ಪೆಷಲ್. ಇದು ಭಕ್ತಿ ಭಾವ ಅಲ್ಲ, ಇದು ಸೋಮಾರ್ತನ. ಭಕ್ತಿ ಭಾವ ಅಂದರೆ ಆಚಾರ್ಯರು ನಮಗೆ ಹೇಳಿದ್ದಾರೆ ಯಾವ ರೀತಿ ಕೃಷ್ಣನಿಗೆ ಭಕ್ತಿ ಮಾಡಿದ್ರೆ ಕೃಷ್ಣ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ಕೃಷ್ಣ ಭಕ್ತಿ ಅನ್ನೋದು ಒಂಥರ ವಿಶೇಷವಾದದ್ದು. ಅದು ಆ ರೀತಿ ಔಪಚಾರಿಕವಾದ ಒಂದು ಪೂಜೆಯೂ ಅಲ್ಲ, ಆದರೆ ನಮಗೆ ಮನಸ್ಸಿಗೆ ಬಂದಂಗೆ ಮಾಡುವಂಥ ಪ್ರೀತಿಯೂ ಅಲ್ಲ. ಗೊತ್ತಾಗ್ತಾ ಇದೆಯಲ್ಲ? ಒಂದು ಕಡೆ ಔಪಚಾರಿಕ ಪೂಜೆ, ಅಂದರೆ ಹಿಂಗೆ ಮಾಡಬೇಕು, ಈ ಅಷ್ಟೋತ್ತರ ಹೇಳಿ, ಇದು ಹೇಳಿ, ಮತ್ತೊಂದು ಹೇಳಿ, ಮತ್ತೊಂದು, ಅದು ಒಂದು ಕಡೆ. ಇನ್ನೊಂದು ಕಡೆ ನನಗೆ ಇಷ್ಟ ಬಂದಂಗೆ ನಾನು ಕೃಷ್ಣನ ಭಕ್ತಿ ಮಾಡ್ತೀನಿ, ಎರಡೂ ಇಲ್ಲ, ಮಧ್ಯಕ್ಕೆ ಬರಬೇಕು. ಸೊ ಈ ಒಂದು ಲೀಲೆ ನಮಗೆ ಆ ಪ್ರೀತಿ ಎಂತಹವುದು ಅನ್ನೋದನ್ನು ತೋರಿಸ್ಕೊಡುತ್ತೆ. ಎಂತಹ ಪ್ರೀತಿ ಕೃಷ್ಣನ ಆಕರ್ಷಿಸುತ್ತೆ, ಎಂತಹ ಪ್ರೀತಿ ಕೃಷ್ಣನ ಆಕರ್ಷಿಸುತ್ತೆ ಅಂದರೆ ಅಂತಹ ಪ್ರೀತಿಯಿಂದ ಕೃಷ್ಣ ತಾಯಿ ಅವನನ್ನು ಕಟ್ಟಾಗಕ್ಕೆ ಬಿಟ್ಬಿಟ್ಟ. ಯಾರು ಇದ್ದೀರಾ ಇಲ್ಲಿ? ದೇವ್ರನ್ನ ಕಟ್ಟಾಕ್ತೀನಿ ಹಗ್ಗ ತೊಗೊಂಡು ಬಂದು. ಹತ್ತಿರ ದೇವಸ್ಥಾನಗಳಿದೆ ಬೇಕಾದಷ್ಟು, ಇಲ್ಲೇ ಇದೆ, ನಮ್ಮ ಕೃಷ್ಣ ಇದ್ದಾನೆ, ಕಟ್ಟಾಕ್ಬಿಡ್ತೀನಿ. ನಾವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಆದರೆ ಇದು ಕೃಷ್ಣ ಭಕ್ತಿ. ಸೊ ಆ ಹಂತಕ್ಕೆ ನಾವು ಹೋಗಬೇಕು. ಸೊ ಇದು ಬಹಳ ಸುಂದರವಾದ ಲೀಲೆ. ನಾನು ಎಷ್ಟೋ ವರ್ಷಗಳಿಂದ ಪ್ರತಿ ಸುಮಾರು ಕಾರ್ತಿಕ ಮಾಸದಲ್ಲಿ 30 ದಿನಗಳಲ್ಲಿ 30 ದಿನಗಳು ಈ ಕಥೆಯನ್ನು ಹೇಳಿದ್ರು ಕೂಡ ಇದ್ರವರೆಗೂ ನನಗೇನು ಬೇಜಾರಾಗಿಲ್ಲ ಈ ಕತೆ. ಮತ್ತೆ ಇನ್ನೊಂದು ಸತಿ ಹೇಳೋಣ, ಅಷ್ಟು ಸುಂದರವಾದ ಲೀಲೆ. ಸೊ ಏನಾಗತ್ತೆ, ಕೃಷ್ಣ ಇವಾಗ ಸುಮಾರು 7 ವರ್ಷ ಗೋವರ್ಧನ ಬೆಟ್ಟ ಎತ್ತಿದ್ನ ಇಲ್ಲ, ಇಲ್ಲ ಇನ್ನೂ ಮುಂಚೆನೇ, ಇನ್ನೂ ಚಿಕ್ಕ ಹುಡುಗ. ಸುಮಾರು 3.5 ಮಹಾವನ, ಓಕೆ ಆಲ್ಮೋಸ್ಟ್ 3.5 ವರ್ಷ ಅಷ್ಟೇ ಕೃಷ್ಣನಿಗೆ, ಇನ್ನೂ 3.5 ವರ್ಷ. ಆಚಾರ್ಯರು ಹೇಳ್ತಾರೆ ಕೃಷ್ಣ 3 ವರ್ಷ 4 ತಿಂಗಳು ಮಹಾವನದಲ್ಲಿದ್ದಿದ್ದು. ಮಹಾವನದಲ್ಲಿ ಅಲ್ಲಿ ಪೂತನೆ ಬಂದಳು, ಪೂತನಿ, ಆಮೇಲೆ ಶಕಟಾಸುರ, ತೃಣಾವರ್ತ 1 ವರ್ಷ ಆಯಿತು, ಆಮೇಲೆ ವತ್ಸಾಸುರ, ಬಕಾಸುರ, ಅದಾದಮೇಲೆ ಹೆಚ್ಚು ಕಡಿಮೆ ಈ ಗೋವರ್ಧನ, ಈ ದಾಮೋದರ ಲೀಲೆ ನಡೆದಿತ್ತು. ಸೊ ಸುಮಾರು 3 ವರ್ಷ 4 ತಿಂಗಳು ಕೃಷ್ಣ ಆ ಏಜ್ಗಲ್ಲಿ. ಸೊ ಅವನು ಮಹಾವನದಲ್ಲಿದ್ದ. ಸೊ ಆ ಸಮಯದಲ್ಲಿ ಕೃಷ್ಣನಿಗೆ ಕೆಲಸ ಏನು ಕೆಲಸ ಕೃಷ್ಣನಿಗೆ?
ಇನ್ನೂ ಅಷ್ಟೊಂದು ದೊಡ್ಡವನಾಗಿಲ್ಲ. 3.5 ವರ್ಷಕ್ಕೆ ಯಾರು ಹಸು ಕೊಡ್ತಾರೆ? ಹಸು ಕೊಡ್ತೀರಾ ಯಾರು 3.5 ವರ್ಷಕ್ಕೆ ಮಗುಗೆ? ಸೊ ಹೆಚ್ಚು ಕಡಿಮೆ ಆಟ. ಇನ್ನೂ ಸ್ವಲ್ಪ ದೊಡ್ಡವನಾದಮೇಲೆ ಸ್ವಲ್ಪ ಕರುಗಳನ್ನು ನೋಡ್ಕೊಳ್ಳೋಕ್ಕೆ ಕೊಡ್ತಾರೆ ನಂದ ಮಹಾರಾಜ. ಆದರೆ ಇವಾಗ ಇನ್ನೂ ಆಟದ ವಯಸ್ಸು. ಆಟದ ವಯಸ್ಸಲ್ಲಿ ಕೃಷ್ಣ ಏನು ಮಾಡ್ತಾಯಿದ್ದ ಪ್ರತಿದಿನ? ಇನ್ನೇನು ಕೆಲಸ ಅವನಿಗೆ? ಬೆಣ್ಣೆಯನ್ನು ತಿನ್ನೋದಲ್ಲ, ಕದಿಯೋದು. ತಿನ್ನೋದು ಹಂಗೆ ಬೇಜಾರು. ಅಮ್ಮ ತನ್ನ ತಟ್ಟೆನಲ್ಲಿಟ್ಟರೆ ಅಥವಾ ಮಡಿಕೆ ಕೊಟ್ಟರೆ ಬೋರಿದು, ಕದ್ದು ತಿಂದ್ರೇ. ಸೊ ಕೃಷ್ಣ ಏನು ಮಾಡ್ತಾಯಿದ್ದ? ತನ್ನ ಸ್ನೇಹಿತರ ಜೊತೆ ಪ್ರತಿದಿನ ಯಾರಾದರೂ ಒಬ್ಬರು ಮನೆಗೆ ಹೋಗಿ ಬೆಣ್ಣೆಯನ್ನು ಕದಿಯೋದು. ಪ್ರತಿದಿನ ಹೀಗೆ ಆಗ್ತಾಯಿದೆ. ಗೋಪಿಯರಿಗೆಲ್ಲರಿಗೂ, ಗೋಪಿಯರು ಅಂದರೆ ಇವಾಗ ನಾವು ಹಿರಿಯ ಗೋಪಿಯರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಕೃಷ್ಣ 3.5 ವರ್ಷ, ಯಶೋಧ ಮಾತೆಯ ವಯಸ್ಸಿನ ಅವರ ಸ್ನೇಹಿತರು, ಆ ವಯಸ್ಸಿನ ಎಲ್ಲ ತಾಯಂದಿರು, ಬೇರೆ ಗೋಪಿಯರು. ಸೊ ಪ್ರತಿದಿನ ಕೃಷ್ಣ ಹೋಗಿ ಅವರ ಮನೆಗಳಲ್ಲಿ ಬೆಣ್ಣೆಯನ್ನು ಕದೀತಾ ಇದ್ದಿದ್ದು ಅವರಿಗೆ ಬಹಳ ಸಂತೋಷದ ವಿಷಯ. ನಿಮ್ಮ ಮನೆಗೆ ಬಂದು ಯಾರು ದಿನ ಬಂದು ಏನಾದ್ರು ಕದೀತಾ ಇದ್ದರೆ ನೀವು ಅವ್ರಿಗೆ ಹಾಸಿಗೆ ಹಾಕಿ ಕೂರಿಸ್ತೀರಾ? ಚಾಪೆ ಹಾಕ್ಬಿಟ್ಟು ಕೂತ್ಕೊಳ್ಳಿ, ಸ್ವಲ್ಪ ಉಪಚಾರ ಮಾಡಿ, ಊಟನ ತೊಗೊಂಡು ಮಾಡ್ಕೊಂಡು ಹೋಗಿ. ಕೃಷ್ಣ ನಮ್ಮ ಭಗವಂತ ಅಂಥ ಕಳ್ಳ ಅವನು ಕಳ್ಳತನ ಮಾಡಿದ್ರು ನಾವು ಅದನ್ನು ಆರಾಧಿಸ್ತೀವಿ. ಯಾರಾದರೂ ಕಳ್ಳನನ್ನು ಆರಾಧಿಸ್ತಾರ? ಕೃಷ್ಣ ಅಂಥ ಕಳ್ಳ, ನಮ್ಮ ಹೃದಯವನ್ನೇ ಕದ್ದುಬಿಡ್ತಾನೆ. ಸೊ ಅವರಿಗೆ ತುಂಬ ಸಂತೋಷ, ಎಲ್ಲ ಗೋಪಿಯರಿಗೆ ತುಂಬ ಸಂತೋಷ. ಕೃಷ್ಣ ನಮ್ಮ ಮನೆಗೆ ಬರ್ತಾನೆ ಅಂದರೆ ಒಂದು ಉತ್ಸವ, ಹೌದಾ? ಕೃಷ್ಣ ಇವಾಗ ಒಂದಿನ ಬರ್ತಾನೆ, ಇಲ್ಲಿ ಏನೋ ಜನ್ಮದಿನ ಅಂತ ಕೊಟ್ಟಿದ್ದಾನೆ ಅಂದರೆ ನಾವು 3 ವಾರದಿಂದ ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡಬೇಕು ಎತ್ತ. ಹಬ್ಬ. ಸೊ ಎಲ್ಲರಿಗೂ ಹಬ್ಬ. ಕೃಷ್ಣ ಮನೆಗೆ ಬರ್ತಾನೆ, ಕದೀತಾನೆ ಅಂದ್ರೂ ಹಬ್ಬ. ಆದರೆ ಅವ್ರಿಗೆ ಇನ್ನೊಂದು ಏನಂದರೆ, ಎಲ್ಲ ಹೆಂಗಸರು ಸೇರಿಕೊಂಡು ನಿಮ್ಮ ಮನೇಲಿ ಏನು ಮಾಡ್ತಾನೆ, ಅವ್ರ ಮನೇಲಿ ಏನು ಮಾಡ್ತಾನೆ, ಈ ಕೃಷ್ಣನ ಬಗ್ಗೆ ಕೇಳೋದಕ್ಕೆ ಎಲ್ಲರಿಗೂ ತುಂಬ ಆಸೆ. ಕೃಷ್ಣ ಏನು ಮಾಡ್ತಾನೆ, ನಿಮ್ಮ ಮನೇಲೂ ಅದೇ ಮಾಡ್ತಾ ಇದ್ದಾನೆ, ನಮ್ಮ ಮನೇಲಿ ಸೊ ಹಾಗಾಗಿ ಏನು ಮಾಡ್ತಾಯಿದ್ರು, ಎಲ್ಲ ಹಿರಿಯ ಗೋಪಿಯರು ಬಂದು ಪರಸ್ಪರ ಚರ್ಚೆ ಮಾಡ್ತಾಯಿದ್ರು, ಕೃಷ್ಣ ಏನು ಮಾಡ್ದ ಅಂತ. ನಾವೆಲ್ಲ ಕೆಲ್ಸಕ್ಕೆ ಬರ್ತಾಯಿದ್ದು ಮೂವಿ ಸ್ಟಾರು, ಕ್ರಿಕೆಟ್ ಸ್ಟಾರು, ಪೊಲಿಟಿಷಿಯನು, ಇವ್ರ ಬಗ್ಗೆ ಮಾತಾಡ್ತೀವಲ್ಲ, ಹಾಗೆ ಅವರಿಗೆ ಪಾಪ ಇನ್ನೇನು ಗೊತ್ತಿರಲಿಲ್ಲ. ಸೊ ಒಂದಿನ ಎಲ್ಲರೂ ಡಿಸೈಡ್ ಮಾಡ್ತಾರೆ, ಸರಿ ಇವತ್ತು ನಾವು ಯಶೋಧ ಮಾತೆ ಹತ್ರ ಹೋಗೋಣ. ಯಶೋಧ ಮಾತೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಅವಳಿಗೆ ಕಂಪ್ಲೇಂಟ್ ಮಾಡೋಣ, ಕೃಷ್ಣನ ಬಗ್ಗೆ ದೂರಿಡೋಣ. ಅದು ಏನು ಉದ್ದೇಶ? ತಿರ್ಗಾ ಇನ್ನೊಂದು ಅವಕಾಶ ಸಿಗುತ್ತಲ್ಲ ಕೃಷ್ಣನ ಗುಣಗಾನ ಮಾಡೋದಕ್ಕೆ, ಅಷ್ಟೇ, ಇನ್ನೇನಿಲ್ಲ. ಯಶೋಧ ಹತ್ರ ಇಷ್ಟು ದಿನ ಮಾತಾಡಿರಲಿಲ್ಲ, ನಾವೇ ಮಾತಾಡ್ಕೋತಾ ಇದ್ವಿ, ಇವತ್ತು ಯಶೋಧ ಹತ್ರ ಮಾತಾಡೋಣ ಹೋಗ್ಬಿಟ್ಟು. ಸರಿ, ಒಂದಿನ ಎಲ್ಲ ಹಿರಿಯ ಗೋಪಿಯರು ಬಂದು ಯಶೋಧ ಮಾತೆ ಹತ್ರ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ, ಯಶೋದಮ್ಮ, ಏನಮ್ಮ ನಿನ್ನ ಮಗ ಎಷ್ಟು ಚೇಷ್ಟೆ ಮಾಡ್ತಾನೆ ಪ್ರತಿದಿನ ನಮ್ಮ ಮನೆಗಳಲ್ಲಿ ಬಂದು. ಯಶೋಧ ಆಶ್ಚರ್ಯ, ಚೇಷ್ಟೆ ಮಾಡ್ತಾನೆ ನಿಮ್ಮ ಮನೆಗೆ ಬಂದು? ಚೇಷ್ಟೆ ಮಾಡೋದೇನು, ಪ್ರತಿದಿನ ಬಂದು ನಮ್ಮ ಮನೆಗಳಲ್ಲಿ ಬೆಣ್ಣೆ ಕದೀತಾನೆ. ಬೆಣ್ಣೆ ಕದೀತಾನ? ಹೇಗೆ ಸಾಧ್ಯ? ಕೃಷ್ಣನ ತಂದೆ ಯಾರು? ನಂದ ಮಹಾರಾಜ, ಎಲ್ಲ ಹಸುಗಳ ಪೂರ್ತಿ ಸಾಮ್ರಾಜ್ಯಕ್ಕೆ ರಾಜ ಅವನು. ಅವನ ಹತ್ರ 9 ಲಕ್ಷ ಹಸುಗಳಿವೆ. ನಮ್ಮನೇಲಿ ಇಷ್ಟೊಂದು ಹಸುಗಳು ಇರುವಾಗ, ನಮ್ಮನೇಲಿ ಇಷ್ಟೊಂದು ಹಾಲಿದೆ, ಬೆಣ್ಣೆ ಇದೆ, ಅವನು ನಿಮ್ಮನೆಗೆ ಯಾಕೆ ಬಂದು ಕದಿಬೇಕು? ನೀವೆಲ್ಲ ಸುಮ್ಮನೆ ಹೊಟ್ಟೆ ಕಿಚ್ಚು ನಿಮಗೆ ನನ್ನ ಕೃಷ್ಣನ ಮೇಲೆ, ಅದಕ್ಕೆ ಬಂದು ನೀವು ಕಂಪ್ಲೇಂಟ್ ಮಾಡ್ತಾಯಿದ್ದೀರಾ. ಗೋಪಿಯರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಖಂಡಿತ ದಿನ ಬಂದು ಕಳ್ತನ ಮಾಡ್ತಾನೆ. ಸರಿ, ಬೆಣ್ಣೆ ಸಿಗನೇ ಇಲ್ವಾ? ಏನು ಮಾಡ್ತಾನೆ? ಅಲ್ಲಿ ನಮ್ಮ ಮಕ್ಕಳು ಮಲಗಿರ್ತಾರೆ, ಅವ್ನು ಬಂದು ಚಿಗಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಅದು ಆಗಲಿಲ್ಲ, ಯಾವತ್ತೋ ಬೆಣ್ಣೆ ಸಿಗಲಿಲ್ವಾ? ಕರುನ ಬಿಟ್ಬಿಡ್ತಾನೆ, ಹಸು ಹತ್ರ ಹೋಗಿ ಹಾಲು ಕುಡಿಯೋದಕ್ಕೆ. ಸೊ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಯಶೋಧ ಯೋಚನೆ ಮಾಡ್ತಾಳೆ, ಇವನು ಯಾಕೆ ಕಳ್ತನ? ಸರಿ ಆಯಿತು, ನೀವು ಅವ್ನು ಕಳ್ತನ ಮಾಡ್ತಾ ಇದ್ದಾನೆ, ಸರಿ, ಇವಾಗ ಒಂದು ಕೆಲಸ ಮಾಡಿ, ನೀವು ಬೆಣ್ಣೆ ಎಲ್ಲ ನಿಮ್ಮ ಮನೆಯಲ್ಲಿ ತೆಗೆದ್ಬಿಟ್ಟು ಮಡಕೆಗಳಿಂದ ಮೇಲೆ ಛತ್ತಿಗೆ ನೇತಾಕ್ಬಿಡಿ ಅಲ್ಲಿಂದ. ಆವಾಗ ಅವನೇನು ಮಾಡ್ತಾನೆ ಪಾಪ, ಇನ್ನೂ 3.5 ವರ್ಷ ಹುಡುಗ, ಅವನೇನು ಅವಾಗ ಬೆಣ್ಣೆಯನ್ನು ಕದಿಯೋಕ್ಕಾಗಲ್ಲ ಬಿಡಿ, ನಿಮ್ಮ ಪ್ರಾಬ್ಲಮ್ ಪರಿಹಾರ ಸಿಕ್ಬಿಡ್ತು. ಅವಾಗ ಒಬ್ಬ ಗೋಪಿ ಹೇಳ್ತಾಳೆ, ಯಶೋಧ, ನಾವೇನಿದನ್ನು ಮಾಡಿಲ್ಲ ಅಂತ ಅಂದ್ಕೊಂಡಿದ್ಯಮ್ಮ. ನಮ್ಮ ಮನೆಗಳಲ್ಲೆಲ್ಲ ಬೆಣ್ಣೆ ಕೆಳಗಡೆ ಇಡೋದೇ ಇಲ್ಲ ನಾವು, ಮೇಲೆ. ಹೌದಾ? ಮತ್ತೇನು ಮಾಡ್ತಾನೆ ಕೃಷ್ಣ?
ಏನು ಅವನೇನು ಒಬ್ಬನೇ ಬರ್ತಾನಾ? ಇಷ್ಟೊಂದು ಜನ ಸ್ನೇಹಿತರು, ಏನೂ ಸಿಗಲಿಲ್ಲ, ಏಣಿ ಗಿಣಿ ಅಂದರೆ ಒಬ್ಬರು ಮೇಲೆ ಭುಜದ ಮೇಲೆ ಇನ್ನೊಬ್ರು ಹತ್ಕೋತಾರೆ, ನಿಂತ್ಕೋತಾರೆ, ಬೆಣ್ಣೆ ತೊಗೊಂಡ್ಬಿಡ್ತಾರೆ. ಅದು ಏನು ನಿನ್ನ ಕೃಷ್ಣ ಏನೋ ಮಾಯಾ ಮಾಟ ಮಂತ್ರ ಬರೋನಿರಬೇಕು. ಅವನು ಇಲ್ಲಿಂದಾನೇ ನೋಡ್ತಾನೆ, ಕೆಳಗಡೆ ನಿಂತ್ಕೊಂಡು ನೋಡ್ತಾನೆ, ಓಹ್ ಈ ಮಡಿಕೆನಲ್ಲಿ ಹಾಲಿದೆ ಬೇಡ, ಈ ಮಡಿಕೆನಲ್ಲಿ ತುಪ್ಪ, ಕೆಳಗಡೆ ನಿಂತ್ಕೊಂಡು ಎಕ್ಸ್ರೇ ವಿಷನ್, ಇಲ್ಲ ಇದು ತುಪ್ಪ ಬೇಡ, ಬೆಣ್ಣೆ 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 ಹೊಡೀರಿ. ಏನು ಆಗಲಿಲ್ವಾ, ಕೆಳಗಡೆ ನಿಂತ್ಕೊಂಡು ಯಾವ ಮಡಿಕೆಯಲ್ಲಿ ಬೆಣ್ಣೆ ಇದೆಯೋ ಆ ಮಡಿಕೆನೇ ಹೊಡಿತಾನೆ. ಯಶೋದಾಗ ಏನು ಹೇಳೋದು, ಇಷ್ಟೊಂದು ಎಲ್ಲ ನಡೀತಾ ಇದೆಯಲ್ಲ. ಸರಿ, ಒಂದು ಕೆಲಸ ಮಾಡಿ, ನಿಮ್ಮ ಮನೇಲೆ ಒಂದು ಕತ್ತಲೆ ಕೋಣೆ, ಆ ರೂಮಲ್ಲಿ ಎಲ್ಲ ಲೈಟ್ ಗೀಟೆಲ್ಲ ತೆಗೆದುಬಿಡಿ, ತೆಗೆದ್ಬಿಟ್ಟು ಕತ್ತಲೆ ಕೋಣೆಯಲ್ಲಿ ಬೆಣ್ಣೆಗಳನ್ನು ಇಡಿ. ಆವಾಗ ಅವನು ಹೇಗೆ ಬಂದು ಏನು ಮಾಡ್ತಾನೆ ಅಲ್ವಾ? ಲೈಟೇ ಇಲ್ದೇ ಏನು ಮಾಡ್ತಾನೆ ಕೃಷ್ಣ? ಪಾಪ ತುಂಬ ಮುಗ್ಧ ನಮ್ಮ ಕೃಷ್ಣ, ಏನು ಮಾಡೋಕ್ಕೆ ಬರೋಲ್ಲ ಅವನಿಗೆ. ಇನ್ನೊಬ್ಳು ಗೋಪಿ ಹೇಳ್ತಾಳೆ, ನಮ್ಮ ಮನೇಲಿ ಇದೇ ಇರೋದು ಅರೇಂಜ್ಮೆಂಟು. ಹೌದಾ, ಇದನ್ನು ಟ್ರೈ ಮಾಡಿಬಿಟ್ಟಿದ್ದೀರಾ? ಮತ್ತು ಏನಾಯಿತು? ಏನಾಗೋದು ಯಶೋದ, ನೀನು ರೋಹಿಣಿ ಕೃಷ್ಣ ಬಲರಾಮರಿಗೆ ಎಷ್ಟು ಚೆನ್ನಾಗಿ ಎಲ್ಲ ಆಭರಣಗಳು ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀರಾ. ಹೌದೌದು, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತೀವಲ್ವ ನಾವು. ಆ ಅಲಂಕಾರ ಎಲ್ಲ ಚಿನ್ನ ಫಳ ಫಳ ಅಂತ ಹೊಳಿತಾ ಇದೆ ನಿಮ್ಮದು. ಕತ್ತಲೆ ಇರೋ ಕೋಣೆ ಒಳಗೆ ಹೋಗಿದ ತಕ್ಷಣ ಎಲ್ಲ ಕಡೆ ಲೈಟ್ ಬಂದ್ಬಿಡ್ತು. ಯಶೋಧ ಯೋಚನೆ ಮಾಡ್ತಾಳೆ, ಹೌದಾ ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ನಾಳೆಯಿಂದ ನಾವು ಅವನಿಗೇನು ಆಭರಣಗಳೇ ಹಾಕಲ್ಲ. ಹಂಗೆ ಮಾಡಿಬಿಡಿ. ಅಯ್ಯೋ, ನೀವು ಆಭರಣಗಳು ಹಾಕೋದು ಎಷ್ಟು ಚೆನ್ನಾಗಿ ಕಾಣ್ತಾನೆ ಕೃಷ್ಣ. ಸೊ ಈ ರೀತಿ ಗೋಪಿಯರಿಗೆ ಕೃಷ್ಣನ ಕಂಡ್ರೆ ಬಹಳ ಪ್ರೀತಿ. ಎಷ್ಟು ಪ್ರೀತಿ ಅಂದರೆ ಅವನ ಬಗ್ಗೆ ಒಳ್ಳೆಯದೋ ಕೆಟ್ಟದ್ದೋ ಏನೋ ಅಂತೂ ಮಾತಾಡ್ತಾ ಇರಬೇಕು. ಸರಿ, ಅದಕ್ಕೆ ಯಶೋಧ ಯೋಚನೆ ಮಾಡ್ತಾಳೆ, ಸರಿ ಇವನು ಕದೀತಾ ಇರೋದು ನಿಜಾನೇ ಅಂತ ಅನಿಸುತ್ತೆ, ಇಷ್ಟೊಂದೆಲ್ಲ ನಡೀತಾ ಇದೆ ಅಂದರೆ ಕದೀತಾ ಇದ್ದಾನೆ. ಇವಾಗ ಅಮ್ಮನಿಗೆ ಯೋಚನೆ ಬರೋಕ್ಕೆ ಶುರು ಆಗುತ್ತೆ. ವಿಶೇಷವಾಗಿ ತಾಯಂದ್ರಿಗೆ ಇಲ್ಲಿ ಗೊತ್ತಾಗತ್ತೆ ಸ್ವಲ್ಪ ಈ ಕತೆ ಹೇಗೆ ಅಂತ. ನಿಮ್ಮ ಮನೆಯಲ್ಲಿ ನೀವು ಅಡುಗೆ ಮಾಡಿರ್ತೀರ, ಮಕ್ಕಳು ತಿನ್ನಲಿಲ್ಲ ಅಂದರೆ ತಾಯಿಗೆ ಯೋಚನೆ ಆಗುತ್ತೆ. ಅದು ಏನು ಇವನು ಸ್ಪೆಷಲ್ ಇವನು. ಯಶೋದೆ ಯೋಚನೆ ಮಾಡ್ತಾ ಇದ್ದಾಳೆ. ಇವಾಗ ಉದಾಹರಣೆಗೆ ನಿಮ್ಮ ಮನೇಲಿ ನೀವು ಏನೋ ದೋಸೆ ಚಟ್ನಿ ಏನೋ ಮಾಡಿರ್ತೀರ, ಮಕ್ಳು ಇರ್ತಾರೆ, ನಂಗೆ ಬೇಡ, ನಂಗೆ ಇಷ್ಟ ಇಲ್ಲ ಇದು, ನಾನು ತಿನ್ನಲ್ಲ. ಸರಿ ಆಯಿತು, ಆಮೇಲೆ ಸರಿ ನಾನು ಆಟ ಆಡೋಕ್ಕೆ ಹೋಗಿ ಬರ್ತೀನಿ ಅಂತ ಹೊರಡಿದ್ರು ಹೊರಗಡೆ. ಎಲ್ಲಿಗೋದ್ರು? ಯಾರೋ ಸ್ನೇಹಿತರ ಮನೆಗೆ ಹೋದರು. ಸ್ನೇಹಿತರ ಮನೆಗೆ ಹೋಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ವಾಪಸ್ ಬಂದರು. ಅಮ್ಮ ಕೇಳ್ತಾಳೆ, ಏನು ಮಾಡ್ತಾಯಿದ್ಯೋ ಇಷ್ಟೊತ್ತು? ಆಟ ಆಡ್ತಾಯಿದ್ದೆ. ಏನಾರು ತಿಂದ್ಯೋ ಅಥವಾ ಹಂಗೆ ಆಟ ಆಡ್ತಾಯಿದ್ಯೋ? ತಿಂದೆ. ಏನು ತಿಂದೆ? ದೋಸೆ. ನಮ್ಮ ಮನೇಲಿ ದೋಸೆ ಚಟ್ನಿ ಮಾಡಿದ್ರೆ ಚೆನ್ನಾಗಿಲ್ಲ ಕ್ಯಾಕ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗಿ ದೋಸೆ ಚಟ್ನಿ ತಿನ್ಕೊಂಬಂದಿದ್ಯಾ? ಏನು ಮಾಡ್ತಾಳೆ ಅಮ್ಮ ಅವಾಗ ತಕ್ಷಣ? ನಿಮ್ಮ ಮನೆಗೆ ಬಂದು ನಮ್ಮ ಮಗ ದೋಸೆ ತಿನ್ನಂತೆ, ಏನು ರೆಸಿಪಿ ನಿಮ್ಮದು? ಸೊ ಯಶೋಧ ಯೋಚನೆ ಮಾಡ್ತಾ ಇದ್ದಾಳೆ, ಏನು ಕಾರಣ ಇವನು ನಮ್ಮ ಮನೆಯಲ್ಲಿ ಇರೋ ಬೆಣ್ಣೆಯನ್ನು ಬಿಟ್ಟು ಬೇರೆಯವ್ರ ಮನೆ ಬೆಣ್ಣೆಯನ್ನು ತಿಂತಾ ಇದ್ದಾನಲ್ಲ, ಕಾರಣ ಏನಿರಬೇಕು? ನಮ್ಮನೆ ಬೆಣ್ಣೆ ಚೆನ್ನಾಗಿಲ್ವಾ? ಬೇರೆಯವ್ರ ಬೆಣ್ಣೆ ಚೆನ್ನಾಗಿದೆಯಾ? ಅದಕ್ಕೆ ಕೃಷ್ಣ ಅವ್ರ ಮನೆಗೆ ಹೋಗಿ ತಿಂತಾ ಇದ್ದಾನ, ಕದೀತಾ ಇದ್ದಾನ? ಇವಾಗ ಬೆಣ್ಣೆ ಚೆನ್ನಾಗಿಲ್ಲದೆ ಇರೋದಕ್ಕೆ ಎರಡೇ ಕಾರಣ. ಏನು? ಒಂದು ಹಾಲೇ ಚೆನ್ನಾಗಿಲ್ಲ, ಇನ್ನೊಂದು ಮಾಡೋವರಿಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ. ಯಶೋಧ ಯೋಚನೆ ಮಾಡ್ತಾಳೆ, ನಮ್ಮ ಮನೆಯಲ್ಲಿ 9 ಲಕ್ಷ ಹಸುಗಳಿವೆ, ಈ ಹಾಲು ಚೆನ್ನಾಗಿಲ್ಲದೆ ಇರೋ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಸೊ ಹಾಗಾಗಿ ಹಾಲು ಫಸ್ಟ್ ಕ್ಲಾಸ್ ಆಗಿದೆ. ಸೊ ಪ್ರಾಬ್ಲಮ್ ಏನು? ಯಾರು ಮಾಡ್ತಾ ಇದ್ದಾರೆ ಬೆಣ್ಣೆ? ಯಶೋಧ ಮಾಡ್ತಾ ಇಲ್ಲ. ಯಾಕಂದರೆ ಯಶೋಧ ರಾಣಿ, ಕೈಗೊಂದು ಕಾಲ್ಗೊಂದು ಆಳುಗಳು. ಸೊ ಹಾಗಾಗಿ ಯಾರು ಮಾಡ್ತಾ ಇದ್ದಿದ್ದು? ಯಾರೋ ಮನೆಯಲ್ಲಿ ಇದು ಕೆಲಸಗಾರರು ಯಾರೋ ಬೆಣ್ಣೆ ಕಡಿತಾ ಇದ್ದಾರೆ. ಯಶೋಧ ಯೋಚನೆ ಮಾಡ್ತಾಳೆ. ಸೊ ಹಾಗಾಗಿ ಪ್ರಾಬ್ಲಮ್ ಇದು. ಏನು? ಯಾರು ಬೆಣ್ಣೆ ಕಡಿತಾ ಇದ್ದಾರೋ ಅವರು ಸರಿಯಾಗಿ ಮಾಡ್ತಾ ಇಲ್ಲ. ನಾಳೆ ನಾನೇ ಮಾಡ್ತೀನಿ ನಾನೇ ಬೆಣ್ಣೆ ಕಡಿತೀನಿ. ಹೌದಾ? ಮುಂಚೆ ಎಲ್ಲ ಹೇಳ್ತಾ ಇದ್ರಲ್ಲ ಅಮ್ಮನ ಕೈನ ಊಟ ಮಾಡಬೇಕು ಅಂತ. ಯಾಕೆ? ಅಮ್ಮನ ಕೈನಲ್ಲಿ ಏನಾದ್ರು ಮಸಾಲ ಎಲ್ಲ ಇರುತ್ತಾ? ಯಾಕೆ ಅಮ್ಮನ ಕೈಯಿಂದ ಊಟ ಮಾಡಬೇಕು?
ಪ್ರೀತಿ ಇರುತ್ತಾ ಸ್ವಿಗ್ಗಿಯಲ್ಲಿ? ಇವತ್ತು ಸ್ವಿಗ್ಗಿ, ಇವತ್ತು ಅಮ್ಮನ ರೀಪ್ಲೇಸ್ಮೆಂಟ್ ಸ್ವಿಗ್ಗಿ. ಅಮ್ಮಂಗೆ ಟೈಮ್ ಇಲ್ಲ ಅಂದರೆ ಏನು ಬೇಕೋ ಆರ್ಡ್ರ್ ಮಾಡ್ಕೊಳ್ಳೋ. ಅದಕ್ಕೆ ಇವತ್ತು ನಮ್ಮ ಸಮಾಜ ಈ ದಿಕ್ಕಿನಲ್ಲಿ ಹೋಗ್ತಾ ಇರೋದು. ಸೊ ಅದಕ್ಕೆ ಯಶೋಧ ನಿರ್ಧಾರ ಮಾಡ್ತಾಳೆ, ನಾಳೆ ನಾನೇ ಬೆಣ್ಣೆಯನ್ನು ಕಡಿಯೋದು. ನಾಳೆ ಯಾವತ್ತು? ನಾಳೆ ದೀಪಾವಳಿಯ ದಿನ. ಈ ಲೀಲೆ ನಡೆದಿದ್ದು ದೀಪಾವಳಿ ದಿನ. ಸೊ ದೀಪಾವಳಿಯ ದಿನದಂದು ಬೆಳಗ್ಗೆ ನಿಮಗೆಲ್ಲ ಗೊತ್ತು, ಸಾಮಾನ್ಯವಾಗಿ ಒಂದು ಹಬ್ಬ ಬೆಳಗಿಂದ ಏರ್ಪಾಡುಗಳು ನಡೀತಾ ಇವೆ, ಎಲ್ಲ ಕೆಲಸಗಾರರು ಓಡಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಗೊತ್ತು ಯಶೋಧೆಗೆ ಯಾರಿಗೂ ಸಮಯ ಇರಲ್ಲ. ಸೊ ಯಶೋಧೆ ಏನು ಮಾಡ್ತಾಳೆ, ಸರಿ ನಾಳೆ ಬೆಳಗ್ಗೆ ನಾನು ಬೇಗ ಹೇಳ್ತೀನಿ. ಎಷ್ಟೊತ್ತಿಗೆ ಬೇಗ ಅಂದರೆ ಒಂದು 7 ಗಂಟೆ. 7 ಗಂಟೆ ಬೆಡ್ ಕಾಫಿ ಆದಮೇಲೆ ಇಲ್ವಾ? ಎಷ್ಟೊತ್ತಿಗೆ ಹೇಳ್ಬೇಕು? ಎಷ್ಟೊತ್ತಿಗೆ ಹೇಳ್ತೀರಾ? ಇದು 2 ಬೇರೆ ಬೇರೆ ಪ್ರಶ್ನೆ. ಎಷ್ಟೊತ್ತಿಗೆ ಹೇಳಬೇಕು ಅಂದರೆ ನನಗಲ್ವಲ್ಲ, ಇನ್ನೊಬ್ಬರಿಗೆ. 4 ಗಂಟೆಗೆ ಹೇಳ್ರಿ ನೀವು ನಾಳೆಯಿಂದ. ನಾನು ಒಂದು ಸ್ವರ ಇಲ್ಲ, ಒಂದು 6-6:30 ಎದ್ದು ಬಿಡ್ತೀನಿ. ಸೊ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಯಶೋಧ ತನ್ನ ಸ್ನಾನ ಇತ್ಯಾದಿಗಳನ್ನು ಮುಗಿಸ್ಕೊಂಡು ಹಬ್ಬದ ದಿನ ತುಂಬ ಚೆನ್ನಾಗಿ ಆಚಾರ್ಯರು ಶಾಸ್ತ್ರದಲ್ಲಿ ಬಹಳ ಸುಂದರವಾದ ವರ್ಣನೆ ಇದೆ. ಯಶೋಧೆಯ ಅವತ್ತಿನ ಅಲಂಕಾರ, ಅವಳ ಹಾಕೊಂಡಿದ್ದಂತಹ ಸೀರೆ, ಇದೆಲ್ಲದರ ಬಗ್ಗೆ ತುಂಬ ಸುಂದರವಾದ ಅಲಂಕಾರ ಇದೆ. ಯಶೋಧ ಕೃಷ್ಣ ಜನ್ಮ ಪಡ್ಕೊಳ್ಳೋದ್ರಲ್ಲಿಗೆ ಆಗಲೇ ಯಶೋಧೆಗೆ ಸಾಕಷ್ಟು ವಯಸ್ಸಾಗಿತ್ತು, ಚಿಕ್ಕವಳೇನಿರಲಿಲ್ಲ ಅವಳು. ಯಾಕಂದರೆ ತುಂಬ ವರ್ಷಗಳು ಕಾದರು ಅವರು, ಮಗು ಆಗಲಿಲ್ಲ ಅಂತ. ಆ ಕತೆ ನಾನು ಆಗಲೇ ಹೇಳಿದೆ ನಿಮಗೆ. ಸೊ ಯಶೋಧೆಗೆ ವಯಸ್ಸಾಗಿತ್ತು, ಆದರೆ ಬಹಳ ಸುಂದರಿ ಯಶೋಧೆ. ತುಂಬ ಚೆನ್ನಾಗಿ ವಸ್ತ್ರಾಭೂಷಣಗಳನ್ನು ಧರಿಸ್ಕೊಂಡು ಬೆಣ್ಣೆಯನ್ನು ಕಡಿಯೋಕ್ಕೆ ಕೂತ್ಕೋತಾಳೆ. ಇವಾಗ ಯಶೋಧೆ ಒಂದು ವಿಶೇಷವಾದ ಗುಣ ಏನಂದರೆ, ಯಶೋಧೆ ಒಂದು ಕ್ಷಣವೂ ಕೂಡ ಕೃಷ್ಣನ ಬಗ್ಗೆ ಯೋಚನೆ ಮಾಡದೇ ಇರ್ತಾ ಇರಲಿಲ್ಲ. ಒಂದು ಕ್ಷಣವೂ ಕೂಡ ಸದಾ ಕೃಷ್ಣನ ಚಿಂತೆ ಅವಳಿಗೆ. ಬೆಳಗ್ಗೆ ಕೃಷ್ಣನಿಗೆ ತಿಂಡಿ ಮಾಡೋ ಒಂದು ಮಹಾ ಉತ್ಸವ ಅದು, ಕೃಷ್ಣನಿಗೆ ತಿಂಡಿ ಮಾಡೋದು. ಸರಿ, ಆಮೇಲೆ ಕೃಷ್ಣ ಕಾಡಗೋ, ಇವಾಗ ಇನ್ನೂ ಆಟ ಆಡೋ ವಯಸ್ಸು ಹೋಗ್ತಾನೆ. ಆಮೇಲೆ ತಿರ್ಗಾ ಮಧ್ಯಾಹ್ನದ ಊಟದ ಬಗ್ಗೆ, ಆಮೇಲೆ ತಿರ್ಗಾ ಸಾಯಂಕಾಲ ಎಲ್ಲಿದಾನೋ, ಊಟ ಮಾಡಲಿಲ್ಲ. ಬರೀ ಯಶೋದಾಗಿ ಇದೇ ಯೋಚನೆ, ಕೃಷ್ಣ ಊಟ ಮಾಡಲಿಲ್ಲ, ಕೃಷ್ಣ ತಿಂಡಿ ತಿನ್ನಲಿಲ್ಲ, ಕೃಷ್ಣ ಚೆನ್ನಾಗಿ ನಿದ್ದೆ ಮಾಡ್ತಾಯಿಲ್ಲ, ಕೃಷ್ಣ ಬರೀ ಆಟ ಆಡ್ತಾ ಇದ್ದಾನೆ. ಸದಾ ಕಾಲ ಕೃಷ್ಣನ ಚಿಂತೆ. ಸೊ ಇವಾಗ ಈ ಕೆಲಸವನ್ನು ಮಾಡ್ತಿರುವಾಗಲೂ ಅಷ್ಟೇ, ಯಶೋದೆ ಕೃಷ್ಣನ ಬಗ್ಗೆ ಚಿಂತನೆ ಮಾಡದೆ ಅವಳು ಏನು ಕಾರ್ಯವನ್ನು ಮಾಡ್ತಾ ಇಲ್ಲ. ಅದಕ್ಕೆ ಅವಳು ಏನು ಮಾಡಿದ್ಲು, ಕೃಷ್ಣ ಇದ್ರವರೆಗೂ ಏನೇನು ಲೀಲೆಗಳನ್ನು ಮಾಡಿದ್ನೋ ಅದರೆಲ್ಲರನ್ನ ಒಂದು ಸ್ವಲ್ಪ ಹಾಡಿನ ರೂಪದಲ್ಲಿ, ಹಳ್ಳಿಯ ಸ್ತ್ರೀ ಅವಳೇನು ತುಂಬ ದೊಡ್ಡ ಪಂಡಿತಳಲ್ಲ, ಆದರೆ ಆಡ ಭಾಷೆಯಲ್ಲಿ ಒಂದು ಸುಂದರವಾದ ಹಾಡನ್ನು ರಚಿಸಿದ್ಲು ಅವಳದೇ ತನ್ನ ರಚನೆ. ಮತ್ತು ಏನು ಮಾಡ್ತಾಯಿದ್ಲು, ಯಾವಾಗ ಈ ರೀತಿ ಏನಾದ್ರು ಕೆಲಸದಲ್ಲಿ ತೊಡಗಿದ್ದಾಗ ಕೃಷ್ಣನ ಆ ಹಾಡನ್ನು ಹಾಡಿಕೊಂಡವಳು ಕೃಷ್ಣನ ಬಗ್ಗೆ ಚಿಂತನೆಯಲ್ಲಿ ಇರ್ತಾಯಿದ್ಲು ಯಾವಾಗಲೂ. ಸೊ ಇವಾಗಲೂ ಅಷ್ಟೇ, ಇವಾಗ ನಾವು ಕತೆ ಹೇಳ್ತಿರುವ ನಾನು ಕಣ್ಣು ಮುಚ್ಕೊಂಡ್ಬಿಡ್ತೀನಿ, ಯಾಕಂದರೆ ನಾನು ಅಲ್ಲಿರ್ತೀನಿ, ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಕೃಷ್ಣನ ಜೊತೆ ಇದ್ದೀನಿ. ಇದು ಸಮಾಧಿ. ಈ ರೀತಿ ನಾವು ಶ್ರವಣ ಮಾಡಿದ್ರೆ ಇದು ಸಮಾಧಿಯ ಸ್ಥಿತಿ. ಯಶೋಧ ಏನು ಮಾಡ್ತಾಯಿದ್ಲು, ಅವಳು ಕಣ್ಣು ಮುಚ್ಕೊಂಡು ಸರಿ ಅದು ಏನು ಕಡಿಬೇಕೋ ಕಡಿಯೋಕ್ಕೆ ಶುರು ಮಾಡಿದ್ಲು. ಆದರೆ ಕಣ್ಣು ಮುಚ್ಕೊಂಡು ಕೃಷ್ಣನ ಬಗ್ಗೆ ಹಾಡ್ತಾ ಅವಳು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದು. ಕೃಷ್ಣ ಪ್ರಜ್ಞೆ ಅಂದರೆ ಇಷ್ಟೇ, ಕೃಷ್ಣನ ಪ್ರಜ್ಞೆಯಲ್ಲಿರೋದು, ಕೃಷ್ಣನ ಯೋಚನೆಯಲ್ಲಿರೋದು, ಕೃಷ್ಣನ ಚಿಂತನೆಯಲ್ಲಿರೋದು. ಪ್ರತಿದಿನ ಬೆಳಗ್ಗೆ ಕೃಷ್ಣನಿಗೆ ಎಬ್ಸೋದಕ್ಕೆ, ಕೃಷ್ಣನ ಹಾಸಿಗೆಯಿಂದ ಎಬ್ಸೋದಕ್ಕೆ ಇಬ್ಬರು ಹೋಗ್ತಾಯಿದ್ರು ಪ್ರತಿದಿನ. ಒಬ್ಬಳು ಯಶೋದೆ, ಇನ್ನೊಬ್ಬಳು ಪೌರ್ಣಮಾಸಿ ಅಂತ ಅವಳು ಅಂದರೆ ಯೋಗಮಾಯ, ಕೃಷ್ಣನ ಅಂತರಂಗ ಶಕ್ತಿ. ಇದ್ರ ಬಗ್ಗೆ ನಾನು ಆಮೇಲೆ ನಿಮಗೆ ನಿಧಾನಕ್ಕೆ ಹೇಳ್ತೀನಿ ಇನ್ಯಾವಾಗಾದರೂ. ಪ್ರತಿದಿನ ಬೆಳಗ್ಗೆ ಕೃಷ್ಣನ ರೂಮ್ ವರ್ಣನೆ ಇದೆ ಶಾಸ್ತ್ರದಲ್ಲಿ. ಅದರಲ್ಲಿ ಹೇಳ್ತಾರೆ, ಕೃಷ್ಣನ ಕೊಠಡಿಯಲ್ಲಿ ಏನೇನಿದೆಯೋ ಎಲ್ಲ ಶ್ವೇತ ವರ್ಣದ್ದು, ವೈಟ್.
ಹೇಗೆ ವಿಷ್ಣು ಶ್ವೇತದ್ವೀಪ ಕ್ಷೀರಸಾಗರದಲ್ಲಿ ಕೃಷ್ಣ ಯಾರು ಇಷ್ಟೊಂದು ಸತಿ ಮಾಡ್ತಾ ಇದ್ದಾರೆ. ಕೃಷ್ಣ ವಿಷ್ಣು ಶ್ವೇತದ್ವೀಪದಲ್ಲಿ ಕ್ಷೀರಸಾಗರದ ಮೇಲೆ ಮಲಗಿರ್ತಾನೆ, ಅನಂತ ಶೇಷನ ಮೇಲೆ. ಕ್ಷೀರಸಾಗರ ಅಂದರೆ ಹಾಲಿನ ಸಾಗರದ ಮೇಲೆ ಅನಂತ ಶೇಷ ಸರ್ಪ, ಆ ಸರ್ಪದ ಮೇಲೆ ವಿಷ್ಣು ಶಯನಿಸಿರ್ತಾನೆ. ಅದೇ ರೀತಿ ಕೃಷ್ಣನ ರೂಮು ಈ ಕ್ಷೀರಸಾಗರದ ಥರ ಎಲ್ಲ ಕಡೆ ವೈಟ್ ಎಲ್ಲ ತುಂಬ ಅದ್ಭುತವಾಗಿ ಹೊಳಿತಾ ಇರುವಂತಹ ಜಾಗ. ಅದರಲ್ಲಿ ಕೃಷ್ಣ ಹಳದಿ ವಸ್ತ್ರವನ್ನು ಧರಿಸಿದ್ದು ಮಲಗಿರ್ತಾನೆ ಅಲ್ಲಿ. ಮತ್ತು ಬಹಳ ಎತ್ತರವಾದ ಮಂಚ. ಕೃಷ್ಣ ಇನ್ನು 3.5 ವರ್ಷ ಅಂತ ಹೇಳಿದೆ, ಕುಳ್ಳ, ಇನ್ನೂ ಅಷ್ಟು ಬೆಳೆದಿಲ್ಲ ಅವನು. ಅಂದರೆ ಸಾಮಾನ್ಯ ಮಕ್ಕಳಿಗಿಂತ ಜಾಸ್ತಿ ಬೆಳೆದಿರ್ತಾನೆ, ಆದರೆ ಆ ಮಂಚಕ್ಕೂ ಇನ್ನೂ ಅವನು ಸ್ವಲ್ಪ ಕುಳ್ಳಾನೆ. ಸೊ ಪ್ರತಿದಿನ ಏನು ಮಾಡ್ತಾಯಿದ್ರು, ಬೆಳಗ್ಗೆ ಯಶೋಧ ಪೌರ್ಣಮಾಸಿ ಇಬ್ಬರು ಬಂದು ಯಶೋಧ ಬಹಳ ಪ್ರೀತಿಯಿಂದ ಕೃಷ್ಣನ ಎಬ್ಬಿಸ್ತಾಯಿದ್ಲು. ಕೃಷ್ಣ ಎದ್ದಾಗ ಕೃಷ್ಣನಿಗೆ ಕಣ್ಣೇ ಬಿಡೋಕ್ಕಾಗಲ್ಲ. ಕಣ್ಣು ಬಿಡ್ತಾನೆ, ತಿರ್ಗಾ ಕಣ್ಣು ಮುಚ್ಕೋತಾನೆ. ಆಮೇಲೆ ಅಮ್ಮ ಪ್ರೀತಿಯಿಂದ ಇನ್ನೊಂದು 2-3 ಸತಿ ಎಬ್ಸಿದಾಗ ಕಣ್ಣು ಉಜ್ಕೊಂಡು ಆಮೇಲೆ ಸ್ವಲ್ಪ ಒಂದು ಕಣ್ಣು ಬಿಡ್ತಾನೆ, ಆಮೇಲೆ ಇನ್ನೊಂದು ಕಣ್ಣು ಬಿಟ್ಟು ಆಮೇಲೆ ಯಶೋಧ ಅವಳನ್ನು ಆ ಮಂಚದಿಂದ ಕೆಳಗಡೆ ಇಳಿಸಿ ಅವನಿಗೆ ಮುಖ ತೊಳೆಸಿ ಮುಖ ಒರೆಸಿ, ಆಮೇಲೆ ಅಷ್ಟರೊಳಗೆ ಕೃಷ್ಣನ ಸ್ನೇಹಿತರು ಬಂದಿರ್ತಾರೆ, ಆಗಲೇ ಹಾಲು ಕಡಿಯೋದಕ್ಕೆ ಹೋಗಬೇಕು, ಹಾಲು ಕರಿಯೋದಕ್ಕೆ ಅಂತ ಆಮೇಲೆ ಕಳಿಸ್ತಾಳೆ. ಇದು ದಿನನಿತ್ಯದ ಒಂದು ಚಟುವಟಿಕೆ. ಇವತ್ತೇನಾಯಿತು, ಇವತ್ತು ಅಮ್ಮ ಬ್ಯುಸಿ, ಕೃಷ್ಣನ ಎಬ್ಸೋದಕ್ಕೆ ಅಮ್ಮನ ಹತ್ರ ಸಮಯ ಇಲ್ಲ. ಇವತ್ತು ಆ ಟೈಮಲ್ಲಿ ಒಂದು ಸ್ವಲ್ಪ ಮ್ಯೂಸಿಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ, ಕೃಷ್ಣನ ಎಬ್ಸೋ ಟೈಮಲ್ಲಿ. ಸೊ ಆಗ ಕೃಷ್ಣ ಹೇಳ್ತಾನೆ, ಯಾರು ಅಮ್ಮ ಎಬ್ಬಿಸ್ಲಿಲ್ಲ, ಏನೋ ಎಚ್ಚರ ಆಯಿತು, ಹೇಳ್ತಾನೆ, ಈ ಕಡೆ ಆ ಕಡೆ ನೋಡ್ತಾನೆ, ಯಾರೂ ಇಲ್ಲ. ಯಾರೂ ಇಲ್ಲ ಅಮ್ಮ ಅಂತ ಕೂಗ್ತಾನೆ, ಏನಿಲ್ಲ, ಯಾರು ಕೆಲಸಗಾರರಿಲ್ಲ, ಯಾರೂ ಇಲ್ಲ ಇವತ್ತು, ಎಲ್ಲ ಬ್ಯುಸಿ. ಯಾಕೆಂದ್ರೆ ಹಬ್ಬ, ಎಲ್ಲ ಅವ್ರವ್ರ ಕೆಲಸಗಳಲ್ಲಿ ತೊಡಗಿದ್ದಾರೆ. ಕೃಷ್ಣ ನೋಡ್ತಾನೆ, ಮಂಚದ ಮೇಲಿದ್ದಾನೆ, ಮಂಚದಿಂದ ಹಿಂಗೆ ಕೆಳಗಡೆ ನೋಡ್ತಾ ಇದ್ದಾನೆ. ಎಷ್ಟು ಅವನಿಗೇನೋ ಒಂದು ದೊಡ್ಡ ಮೇಲಿಂದ ಎದೆ ಎಗರೋಂಗೆ ತುಂಬ ಎತ್ತರದಲ್ಲಿದೆ. ಅವ್ನು ನೋಡ್ತಾ ಇದ್ದಾನೆ, ಹೆಂಗಪ್ಪ ಯಾವತ್ತೂ ಇಳಿದೇ ಇಲ್ವಲ್ಲ ಇದರಿಂದ ಕೆಳಗಡೆಗೆ, ಪ್ರತಿದಿನ ಅಮ್ಮನೇ ಇಳಿಸ್ತಾ ಇದ್ದಿದ್ದು, ಹೇಗೆ ಇಳಿಯೋದು ಯೋಚನೆ ಮಾಡ್ತಾನೆ ಕೃಷ್ಣ. ಹಿಂಗೆ ಆ ಕಡೆ ಈ ಕಡೆ ನೋಡ್ತಾನೆ, ಏನೂ ಇಲ್ಲ. ಸರಿ, ಆಮೇಲೆ ಹೊಟ್ಟೆ ಮೇಲೆ ದಬಾಕೊಂಡು ಏನು ಮಾಡ್ತಾನೆ, ಬೆಡ್ಶೀಟ್ನ ಹಿಡ್ಕೋತಾನೆ. ಬೆಡ್ಶೀಟ್ನ ಅಲ್ವಾ, ಬೆಡ್ಶೀಟ್ನ ಹಿಡ್ಕೊಂಡು ಸ್ವಲ್ಪವಾಗಿ ಆಮೇಲೆ ಥವಕ್ಕಂತ ಕೆಳಗಡೆ ಧುಮುಕ್ತಾನೆ. ಇವತ್ತೆಲ್ಲ ಪೂರ್ತಿ ಸರ್ಪ್ರೈಸು ಕೃಷ್ಣನಿಗೆ. ಅಮ್ಮ ಇಲ್ಲ, ಹಾಸಿಗೆಯಿಂದ ನಾನೇ ಕೆಳಗಡೆ ಇಳಿಬೇಕಾಯ್ತು, ಹೊಟ್ಟೆ ಬೇರೆ ಹಸಿತಾ ಇದೆ. ಓಡ್ತಾನೆ ಅಲ್ಲಿಂದ ಹೊರಗಡೆ ರೂಮಿಂದ. ಅವರ ನಂದ ಮಹಾರಾಜನ ಮನೆಯ ವರ್ಣನೆ ಇದೆ, ಒಂದು ದೊಡ್ಡ ಫುಟ್ಬಾಲ್ ಸ್ಟೇಡಿಯಂ ಇದ್ದಂಗೆ, ಎಲ್ಲ ಮಧ್ಯ ಓಪನ್ ಇರುತ್ತೆ. ಸಾಮಾನ್ಯವಾಗಿ ನೀವು ಹಳ್ಳಿ ಕಡೆ ಎಲ್ಲ ಮನೆ ನೋಡಿದ್ರೆ ಮಧ್ಯ ಓಪನ್. ಸೊ ಒಂದು ಕಡೆಯಿಂದ ಎಲ್ಲೋ ದೂರದಲ್ಲಿ ನೋಡ್ತಾ ಇದ್ದಾನೆ, ಅಮ್ಮ ಎಲ್ಲ ಕೂತ್ಕೊಂಡು ಹಳ್ಳಿ ಬೆಣ್ಣೆ ಕಡಿತಾ ಇದ್ದಾಳೆ. ಸೊ ಕೃಷ್ಣ ಓಡ್ತಾನೆ ಅಮ್ಮನ ಹತ್ರ. ಆದರೆ ಅಮ್ಮ ಕಣ್ಣು ಮುಚ್ಕೊಂಡು ಅವಳು ತನ್ನ ಲೋಕದಲ್ಲೇ ಇದ್ದಾಳೆ, ತನ್ನ ಕೃಷ್ಣನ ಲೋಕದಲ್ಲಿದ್ದಾಳೆ. ಕೃಷ್ಣನ ಬಗ್ಗೆ ಹಾಡಿಕೊಂಡು ಅವಳಿಗೆ ಬಾಯಿಯ ಪ್ರಜ್ಞೆನೇ ಇಲ್ಲ, ಏನಾಗ್ತಾಯಿದೆ ಏನು ಎತ್ತ. ಮಗು ಓಡ್ ಬಂದಿದೆ, ಅಲ್ಲಿ ಗೊತ್ತಾಗೇ ಇಲ್ಲ ಕೃಷ್ಣ ಬಂದಿದ್ದಾನೆ ಅಂತ ಯಶೋದೆಗೆ. ಸೊ ಕೃಷ್ಣ ಅಮ್ಮನ ಹತ್ರ ಬಂದ್ಬಿಟ್ಟು, ಅಮ್ಮ ಹಾಲು ಅಂತಾನೆ. ಹೊಟ್ಟೆ ಹಸಿತಾ ಇದೆ ಕೃಷ್ಣನಿಗೆ, ಅಮ್ಮ ಹಾಲು. ಕೇಳಿಸ ಇಲ್ಲ ಅಮ್ಮಂಗೆ. ತಿರ್ಗಾ ಇನ್ನೊಂದು ಸತಿ ಹೇಳ್ತಾನೆ, ಅಮ್ಮ ಹಾಲು. ಕೃಷ್ಣನಿಗೆ ತಡೆಯೋಕ್ಕೆ ಆಗ್ತಾಯಿಲ್ಲ, ತುಂಬ ಹೊಟ್ಟೆ. ಸರಿ, ಏನು ಮಾಡೋದು, ಅಮ್ಮ ಏನು ಕಣ್ಣೇ ಬಿಡ್ತಾ ಇಲ್ಲ, ಏನು ಹೇಳ್ತಾನೂ ಇಲ್ಲ. ಕಬಕ್ಕಂತ ಕೈ ಹಿಡ್ಕೋತಾನೆ. ಅಮ್ಮ ಕಡಿತಾ ಇಲ್ಲ, ಓ ಯಾರೋ ಕೈ ಹಿಡ್ಕೊಂಡ್ರಲ್ಲ ಅಂತ ಕಂಡುಬಿಡ್ತಾಳೆ ಯಶೋದೆ. ಓ ಕೃಷ್ಣ
ಮಗು ಕೃಷ್ಣ ಬಂದಿದ್ದು. ತುಂಬ ಪ್ರೀತಿ ಯಶೋದೆ ಕೃಷ್ಣನ ಕಂಡ್ರೆ. ಬಹಳ ಪ್ರೀತಿಯಿಂದ ಮಗುವನ್ನು ಆಲಂಗಿಸ್ತಾಳೆ, ಕೂರಿಸ್ಕೋತಾಳೆ. ಕೃಷ್ಣನಿಗೆ ಹೊಟ್ಟೆ ಹಸಿತಾ ಇದೆ ಅಂತ ಗೊತ್ತಾಗುತ್ತೆ. ಹಾಲನ್ನು ಕುಡ್ಸೋಕ್ಕೆ ಶುರು ಮಾಡ್ತಾಳೆ. ಆವಾಗಲೂ ಅಷ್ಟೇ ಕೃಷ್ಣನ ಸುಂದರವಾದ ಮುಖವನ್ನು, ಅವನ ಗುಂಗುರು ಕೂದಲು, ಇವೆಲ್ಲವನ್ನು ನೋಡಿಕೊಂಡು ಯಶೋದ ಬಹಳ ಸಂತೋಷದಿಂದ ಕೃಷ್ಣನಿಗೆ ಹಾಲನ್ನು ಕುಡಿಸ್ತಾ ಇದ್ದಾಳೆ. ಸರಿ, ಇದು ನಡೀತಾ ಇತ್ತು, ಇನ್ನೂ ಮುಗ್ದಿಲ್ಲ, ಕೃಷ್ಣನ ಹೊಟ್ಟೆ ತುಂಬಿಲ್ಲ. ಆದರೆ ತಕ್ಷಣ ಯಶೋದೆಗೆ ಜ್ಞಾಪಕ ಬರುತ್ತೆ, ಅಡುಗೆ ಮನೆಯಲ್ಲಿ ಒಂದು ಹಾಲನ್ನು ಇದ್ರ ಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಯಶೋದೆ. ಯಾವ ಹಾಲಿದು? ಕೃಷ್ಣ ಬೆಳಗ್ಗೆ ಅಮ್ಮನ ಹಾಲು ಕುಡಿತಾನೆ, ಆಮೇಲೆ ಇಡೀ ದಿನ ಅವನು ಕುಡಿಯೋ ಹಾಲು ಇದು ಅಡುಗೆ ಮನೆಯಲ್ಲಿ ಒಲೆ ಮೇಲಿದೆ. ಇದು ವಿಶೇಷವಾದ ಹಾಲು. ಯಶೋದೆ 9 ಲಕ್ಷ ಹಸುಗಳಲ್ಲಿ ತಾನೇ ಆರಿಸಿದ್ದು, ಕೈಯಿಂದ ಆರಿಸಿ ಆಯ್ಕೆ ಮಾಡಿದ್ದಂಥ ಹಸುಗಳು, ಅವುಗಳ ಹಾಲು ಸುಗಂಧ ಭರಿತವಾದದ್ದು, ತುಂಬ ಸ್ಪೆಷಲ್ ಹಾಲು. ಕೃಷ್ಣನಿಗೆ ಇನ್ಯಾವ ಹಾಲು ಕೊಡ್ತಾ ಇರಲಿಲ್ಲ ಯಶೋದ. ಇವತ್ತು ಸ್ವಲ್ಪ ಎಲ್ಲ ಶೆಡ್ಯೂಲ್ ಎಲ್ಲ ಉಲ್ಟಂಪಲ್ಟ ಆಗೋಗಿದೆಯಲ್ಲ, ಯಶೋದೆಗೆ ಅಲ್ಲಿ ಬೆಣ್ಣೆ ಕಡಿತಾ ಇದ್ದಾಳೆ, ದಿನ ಮಾಡೋ ಕೆಲಸ ಅಲ್ಲ. ಸೊ ಅಡುಗೆ ಮನೆಯಲ್ಲಿ ಹಾಲಿದೆ, ಆದರೆ ಎಲ್ಲರೂ ಇವತ್ತು ಕೆಲಸಗಾರರು ಕೂಡ ಎಲ್ಲ ಬ್ಯುಸಿಯಾಗಿದ್ದಾರೆ. ತಕ್ಷಣ ಯಶೋದೆ ಜ್ಞಾಪಕ ಬರುತ್ತೆ, ಅಯ್ಯೋ ಆ ಹಾಲೇನಾದ್ರು ಹಾಳಾಗ್ಬಿಟ್ರೆ ಅದು ಕೃಷ್ಣ ಏನು ಕುಡಿತಾನೆ ಪೂರ್ತಿ ದಿನ? ಯೋಚನೆ ಬಂದ ತಕ್ಷಣ ಕೃಷ್ಣ ಹಾಲು ಕುಡಿತಾ ಇದ್ದಾನೆ, ತನ್ನ ತೊಡೆ ಮೇಲೆ ತೆಗೆದು ಕೆಳಗಡೆ ಮಲಗಿಸಿ ಓಡ್ತಾಳೆ ಅಡುಗೆ ಮನೆ ಒಳಗಡೆ. ಓಡ್ತಾಳೆ. ಆಮೇಲೆ ಅಲ್ಲಿ ಮಡಕೆ ಇದೆ, ಮಡಕೆ ಇನ್ನೇನು ಆಚಾರ್ಯರು ಹೇಳ್ತಾರೆ, ಕೃಷ್ಣ ಇವತ್ತು ಎಷ್ಟು ತಾಯಿ ಹಾಲನ್ನು ಎಷ್ಟೋ ಕುಡಿತಾ ಇದ್ದಾನೆ ಅಂದರೆ, ಇದೊಂದು ವಿಷಯ ನಮ್ಗೆ ಅರ್ಥ ಆಗದೇ ಇರ್ಬೋದು, ಆದರೆ ಇವತ್ತು ಜಸ್ಟ್ ಶ್ರವಣ ಮಾಡ್ಕೊಳ್ಳಿ. ಭೌತಿಕ ಜಗತ್ತಿನಲ್ಲಿ ಹಾಲಿಗೆ ಕೃಷ್ಣ ಪ್ರಜ್ಞೆ ಇಲ್ಲ, ಚೇತನ ಇಲ್ಲ, ಜೀವಂತವಾದದ್ದಲ್ಲ ಅದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಕೂಡ, ಸಜೀವ ನಿರ್ಜೀವ ಎಲ್ಲವೂ ಕೂಡ ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿದೆ. ಒಂದು ಜೀವಿ ಹಾಲನ್ನು ಆಗಬೇಕು ನಾನು, ಅಥವಾ ನಾನು ನೀರಾಗಬೇಕು ಅಂತ ಆಯ್ಕೆ ಮಾಡಿಕೊಂಡು ಆ ರೀತಿ ಆಧ್ಯಾತ್ಮಿಕ ಜಗತ್ತಿಗೆ ಕೃಷ್ಣನಿಗೆ ಸೇವೆ ಮಾಡೋಕ್ಕೆ ಹೋಗಿದೆ. ಆ ಜೀವಿಗೆ ನೀರಾಗೇ ಇರಬೇಕು, ಸಮುದ್ರವಾಗೇ ಇರಬೇಕು, ಕಲ್ಲಾಗೇ ಇರಬೇಕು. ಯಾಕೆ? ಆ ಮೂಲಕ ಒಂದು ಕಲ್ಲು ಯೋಚನೆ ಮಾಡ್ತಾ ಇದೆ, ಕಲ್ಲು ಭಕ್ತ ಯೋಚನೆ ಮಾಡ್ತಾ ಇದ್ದಾನೆ, ನನ್ನ ಕಲ್ಲು ಮೇಲೆ ಕೃಷ್ಣ ಕಾಲಿಟ್ಟಾಗ ನನ್ನ ಕಲ್ಲು ತುಂಬ ಮೃದುವಾಗಿರ್ಬೇಕು, ಕೃಷ್ಣನಿಗೆ ನೋವಾಗಬಾರ್ದು. ಇದೇ ನನ್ನ ಸೇವೆ ಕೃಷ್ಣನಿಗೆ. ಆಚಾರ್ಯರು ಹೇಳ್ತಾರೆ, ಈ ಹಾಲು ಯೋಚನೆ ಮಾಡ್ತಾ ಇದ್ದೆ, ಅಯ್ಯೋ ಇದೇನು ಇವತ್ತು ಕೃಷ್ಣ ಎಷ್ಟೊಂದು ಹಾಲು ಕುಡಿತಾ ಇದ್ದಾನೆ, ಇವತ್ತು ನನ್ನ ಸೇವೆ ಇಲ್ವೇನೋ, ಕೃಷ್ಣ ನನ್ನನ್ನು ಇವತ್ತು ಸೇವಿಸೋದಿಲ್ವೇನೋ ಅಂದ್ಬಿಟ್ಟು ಆಚಾರ್ಯರು ಹೇಳ್ತಾರೆ, ಹಾಲು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿಯಾಗಿತ್ತಂತೆ. ಅಂದರೆ ಇದು ಕೃಷ್ಣ ಪ್ರೀತಿ ಅಂದರೆ ಇದು. ಸರಿ, ಅಮ್ಮ ತಕ್ಷಣ ಬಂದ್ಲು, ಆ ಹಾಲನ್ನು ಕೆಳಗಡೆ ಇಟ್ಲು, ಎಲ್ಲ ಕ್ಲೀನ್ ಮಾಡಿದ್ಲು, ಮಾಡ್ತಾ ಇದ್ದಾಳೆ. ಒಳಗಡೆ ಕೃಷ್ಣ ಹೊರಗಡೆ ಮಲಗಿಸ್ಬಿಟ್ಟು ಹೊಟ್ಟೋದ್ಲಲ್ಲ ಕೃಷ್ಣನಿಗೆ ಏನು ಬಂತು? ಕೋಪ ಬಂತು. ನನಗೆ ಹಾಲು ಕುಡಿಸ್ತಾ ಇದ್ದವಳು ಅರ್ಧಕ್ಕೆ ಬಿಟ್ಬಿಟ್ಟು ಹೊಟ್ಟೋದ್ಲಲ್ಲ, ನನಗಿಂತ ಮುಖ್ಯವಾದ ಕೆಲಸ ಏನಿತ್ತು ಇವಳಿಗೆ, ಅಮ್ಮನಿಗೆ? ನಾನಿವತ್ತೇನಾದ್ರು ಚೇಷ್ಟೆ ಮಾಡಲೇಬೇಕು. ಯಾಕಂದರೆ ಬೆಳಗ್ಗೆ ಅಮ್ಮ ಎಬ್ಸೋಕ್ಕೂ ಬರಲಿಲ್ಲ ನನಗೆ, ಇವಾಗ ಹಾಲು ಬೇರೆ ಅರ್ಧ ಕುಡಿಸ್ಬಿಟ್ಟು ಹೊಟ್ಟೋಗಿದ್ದಾಳೆ. ಸೊ ಏನಾದ್ರು ಚೇಷ್ಟೆ ಮಾಡಬೇಕಲ್ಲ ನಾನು. ಈ ಕಡೆ ಆ ಕಡೆ ನೋಡ್ತಾ ಇದ್ದಾನೆ, ಕೆಳಗಡೆ ಎಲ್ಲ ಮಡಕೆಗಳು, ಮಡಕೆಯಲ್ಲಿ ಬೆಣ್ಣೆ ಇತ್ಯಾದಿ ಎಲ್ಲ ಇದೆ. ಕೃಷ್ಣ ಯೋಚನೆ ಮಾಡ್ತಾನೆ, ಯಾಕಿದನ್ನು ಹೊಡೆದು ಬಿಡಬಾರ್ದು ನಾನು ಇವತ್ತು, ಯಾವತ್ತೂ ಮಾಡಿಲ್ಲ ಇಂಥದ್ದು, ಚೆನ್ನಾಗಿರುತ್ತೆ ಇವತ್ತು, ಮಜಾ ಬರುತ್ತೆ. ಆದರೆ ಯಾವ ಥರ ಹೊಡಿಬೇಕು? ಅಮ್ಮನಿಗೆ ಕೇಳಬಾರ್ದು. ಚೇಷ್ಟೆ ಮಾಡಿದ್ರೆ ಅಮ್ಮಂದ್ರೆ ಗೊತ್ತಾಗಬಾರ್ದಲ್ವಾ. ಸೊ ಈ ಕಡೆ ಆ ಕಡೆ ನೋಡ್ತಾನೆ, ಒಂದು ಚಿಕ್ಕ ಕಲ್ಲು ಸಿಗುತ್ತೆ. ಚಿಕ್ಕ ಕಲ್ಲು ತೊಗೊಂಡು ಬಹಳ ನಿಧಾನಕ್ಕೆ ಮಡಕೆಯ ಕೆಳಭಾಗಕ್ಕೆ ಹೊಡಿತಾನೆ. ಶಬ್ದ ಬರಬಾರ್ದು, ಯಾಕಂದರೆ ಕೆಳಭಾಗದಲ್ಲಿ ಏನಿದ್ರೂ ಸ್ವಲ್ಪ ಏನಾದ್ರು ವಸ್ತು ಇರುತ್ತಲ್ಲ, ಹೊಡೆದಾಗ ಶಬ್ದ ಬರಲ್ಲ. ಸೊ ಹೊಡಿತಾನೆ, ಅಲ್ಲಿ ಎಲ್ಲ ಪೂರ್ತಿ ರಂಪಾಗಿದೆ, ಬೆಣ್ಣೆ ಹಾಲು ಏನೇನಿತ್ತು ಎಲ್ಲ ನೆಲದ ಮೇಲೆ ಬಿದ್ದಿದೆ. ಮಕ್ಕಳು ಚೇಷ್ಟೆ ಮಾಡೋ ತನಕ ಮಾಡಿಬಿಡ್ತಾರೆ, ಆಮೇಲೆ ತಾನೇ ಗೊತ್ತಾಗೋದು ಇನ್ನಿವತ್ತು ಬೀಳುತ್ತೆ ಸರಿಯಾಗಿ ಅಮ್ಮನ ಹತ್ರ ಅಂತ. ಸೊ ಕೃಷ್ಣ ಚೇಷ್ಟೆ ಮಾಡಿಬಿಟ್ಟ, ರಂಪ ಆಗಿರೋದನ್ನ ನೋಡಿ ಇವಾಗ ಗೊತ್ತಾಯಿತು ಅವನಿಗೆ, ಇನ್ನು ನಾನು ಅಮ್ಮನ ಹತ್ರ ಬಯಸ್ಕೋತೀನಿ. ಸರಿ, ಏನು ಮಾಡಬೇಕು? ಫಸ್ಟು ಜಾಗ ಖಾಲಿ ಮಾಡಬೇಕು ಇಲ್ಲಿಂದ.
ಸರಿ, ಜಾಗ ಖಾಲಿ ಮಾಡಬೇಕು, ಅರೆ ಹೋಗೋದು ಗೊತ್ತಾಗಬಾರ್ದು ಅಮ್ಮನಿಗೆ ಅಂದ್ಬಿಟ್ಟು ಏನು ಮಾಡ್ತಾನೆ, ತನ್ನ ಧೋತಿಯನ್ನು ಮೇಲೆ ಎಳ್ಕೊಂಡು ಸ್ವಲ್ಪ ನಿಧಾನಕ್ಕೆ ಏನು ಮಾಡ್ತಾನೆ, ಪುಟ್ಟ ಪುಟ್ಟ ಹೆಜ್ಜೆಗಳಿಟ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಆದರೆ ಕೃಷ್ಣನಿಗೆ ನೋಡಲಿಲ್ಲ, ಕೃಷ್ಣ ಅಷ್ಟರೊಳಗೆ ತನ್ನ ಕಾಲುಗಳಿಗೆ, ಪಾದಗಳಿಗೆ ಈ ಬೆಣ್ಣೆ ಇದು ಎಲ್ಲ ಆಗಲೇ ಅಂಟ್ಕೊಂಡ್ಬಿಟ್ಟಿದೆ. ಸೊ ಕೃಷ್ಣ ಹೀಗೆ ಮೆತ್ತಗೆ ಪುಟ್ಟ ಪುಟ್ಟ ಕಾಲು ಹೆಜ್ಜೆಗಳಿಟ್ಕೊಂಡು ಹೋಗಿರೋ ಆ ಹೆಜ್ಜೆಗಳು ನೆಲದ ಮೇಲೆ ಸ್ಪಷ್ಟವಾಗಿ ಕಾಣ್ತಾ ಇವೆ. ಅದಕ್ಕೆ ಇವತ್ತು ಕೂಡ ಎಷ್ಟೊಂದು ಜನರು ಮನೇಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡಿದ್ರೆ, ವಿಶೇಷವಾಗಿ ತಮಿಳವ್ರು ಮಾಡ್ತಾರೆ, ಇದೆಲ್ಲ ಹೆಜ್ಜೆಗಳಿಡ್ತಾರೆ ಮನೆಯಲ್ಲಿ. ಸರಿ, ಹೆಜ್ಜೆಗಳಿಟ್ಕೊಂಡು ಎಲ್ಲಿಗೆ ಹೋದ, ಇನ್ನೊಂದು ರೂಮ್ಗೆ ಹೋದ. ಯಾವ ರೂಮು? ಸ್ಟೋರ್ ರೂಮು. ಇನ್ಯಾವುದೂ ಸಿಗಲಿಲ್ಲ ಕೃಷ್ಣನಿಗೆ, ಸ್ಟೋರ್ ರೂಮ್ಗೆ ಹೋದ. ಒಂದು ಕಡೆ ಚೇಷ್ಟೆ ಮಾಡಿ ಸಾಕಾಗಿತ್ತು ಅಂತ ಹೋಗಿರೋದು. ಎಲ್ಲಿಗೆ ಹೋದ? ಸ್ಟೋರ್ ರೂಮ್. ಸ್ಟೋರ್ ರೂಮಲ್ಲಿ ಏನು ನೋಡ್ತಾನೆ, ಇನ್ನೊಂದಿಷ್ಟು ಮಡಿಕೆಗಳು, ಬೆಣ್ಣೆ ಎಲ್ಲ ಇದೆ. ಏನು ಸಂತೋಷ ಕೃಷ್ಣನಿಗೆ. ಇನ್ನು ಪುಟ್ಟ ಹುಡುಗ, ಮಡಿಕೆ ದೊಡ್ಡ ದೊಡ್ಡ ಮಡಿಕೆ ಇದೆ, ಏನೋ ಹಂಗು ಹಿಂಗು ಮಾಡಿಕೊಂಡು ಈ ಕಡೆಯಿಂದ ಈ ಕಡೆ ಒಂದು ಮಡಿಕೆ ಇಟ್ಕೋತಾನೆ, ಈ ಕಡೆ ಒಂದು ಮಡಿಕೆ ಇಟ್ಕೋತಾನೆ, ಚಿಕ್ಕ ಮಗು ಗುಡು 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 ಅಂತ ಅಲ್ಲಿಂದ ಹಿತ್ಲಿಗೆ ಹೋಗ್ತಾನೆ. ಸರಿ, ಅಮ್ಮ ಎಲ್ಲಿದ್ಲು? ಅಮ್ಮ ಎಲ್ಲ ಎಚ್ಚರವಾಗಿದ್ದೀರಾ, ನಿದ್ದೆ ಮಾಡ್ತಾ ಇರೋರು ಎಚ್ಚರವಾಗಿದ್ದೀರಾ ಅಂದರೆ ಇವತ್ತು ವಿಶೇಷವಾದ ಕಥೆ ಇದು. ಅಡುಗೆ ಮನೆಯಿಂದ ಅಮ್ಮ ಹೊರಗಡೆ ಬಂದು ನೋಡ್ತಾಳೆ, ಏನಲ್ಲಿ? ಪೂರ್ತಿ ರಾಧಾ ಅಂತ. ಅರೆ ಅಮ್ಮನಿಗೆ ಬೇಜಾರಾಗಲಿಲ್ಲ, ಕೋಪ ಬರಲಿಲ್ಲ. ಅಮ್ಮನಿಗೆ ಗೊತ್ತಾಯಿತು, ಪಾಪ ಕೃಷ್ಣನಿಗೆ ಹೊಟ್ಟೆ ಹಸಿತಾಯಿತು, ನಾನೇ ಅವನನ್ನು ಅರ್ಧಂಬರ್ಧ ಹಾಲು ಕುಡಿಸ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋದೆ. ಪಾಪ ಮಗುಗೆ ಕೋಪ ಬಂದಿದ್ದೇನೋ, ಪರವಾಗಿಲ್ಲ, ಅವ್ನು ಸ್ವಲ್ಪ ನಾನು ಸಮಾಧಾನ ಮಾಡ್ತೀನಿ. ಅರೆ ಎಲ್ಲಿ ಕೃಷ್ಣ? ಕಾಣ್ತಾ ಇಲ್ವಲ್ಲ. ಈ ಕಡೆ ಆ ಕಡೆ ನೋಡ್ತಾಳೆ, ಏನು ಕಾಣುತ್ತೆ ಯಶೋದೆಗೆ? ಪುಟ್ಟ ಪುಟ್ಟ ಹೆಜ್ಜೆ ಗುರುತುಗಳು ಕಾಣುತ್ತೆ. ಸರಿ, ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಹೋದರೆ ಎಲ್ಲಿಗೆ ಬಂದು? ಸ್ಟೋರ್ ರೂಮಿಗೆ ಬಂದ್ಲು. ಅಮ್ಮಂದ್ರಿಗೆ ಮನೆಯಲ್ಲಿ ಮಿಲಿಗ್ರಾಮ್ ಏನಿದೆ ಎಲ್ಲಿದೆ ಅಂತ ಗೊತ್ತಿರುತ್ತೆ ಅಲ್ವಾ. ಯಾವುದು ಕಣ್ಣು ಕಾಣದೆ ಯಾವ ವಸ್ತುನೂ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಯಶೋದೆಗೆ ಗೊತ್ತಿತ್ತು ಸ್ಟೋರ್ ರೂಮಲ್ಲಿ ಏನೇನಿದೆ ಅಂತ. ಮತ್ತು ನೋಡ್ತಾಳೆ, ಕೃಷ್ಣನ ಹೆಜ್ಜೆಗಳು ಒಂದು ಕಡೆ ಹೋಗಿದೆ, ಆಮೇಲೆ ತಿರ್ಗಾ ಬಂದಿದೆ, ಇನ್ನೊಂದು ಕಡೆ ಹೋಗಿದೆ, ಎರಡು ಕಡೆನೂ ನೋಡ್ತಾಳೆ. ಎರಡು ಕಡೆ ಎರಡು ಮಡಕೆ ಕಣ್ಮರೆ ಆಗಿದೆ. ಯಶೋದೆ ಯೋಚನೆ ಮಾಡ್ತಾಳೆ, ಇಷ್ಟು ದಿನ ಇವರೆಲ್ಲ ಗೋಪಿಯರು ಬಂದು ಕಂಪ್ಲೇಂಟ್ ಮಾಡ್ತಾಯಿದ್ರು, ನಾನು ಒಪ್ಕೊಳ್ಳಿಲ್ಲ. ಹೇಗೆ ನಮ್ಮ ಕೃಷ್ಣ ಕದಿತಾನ? ಇವತ್ತೇನು ಮಾಡ್ದ ಕೃಷ್ಣ? ಮನೆಯಲ್ಲೇ ಕದ್ದುಬಿಟ್ಟ. ಇವಾಗ ಯಶೋದೆಗೆ ನಿಜವಾಗ್ಲೂ ಯೋಚನೆ ಆಗೋಯ್ತು. ಇವನೇನಪ್ಪ, ಇವರ ತಂದೆ ಗೊಲ್ಲರ ರಾಜ, ಇವನು ಗೊಲ್ಲರ ರಾಜ ಆಗೋ ಬದಲು ಯಾವ ರಾಜ ಆಗ್ತಾ ಇದ್ದಾನೆ? ಕಳ್ಳರ ರಾಜ ಆಗ್ತಾನೆ ಇವನು. ಇವನಿಗೆ ಇವತ್ತು ನಾನು ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಒಳ್ಳೇದಾಗಲ್ಲ ಇವನಿಗೆ ಭವಿಷ್ಯಕ್ಕೆ. ಸರಿ, ಇವತ್ತು ನಾನು ಇವನಿಗೆ ಬುದ್ಧಿ ಕಲಿಸ್ಲೇಬೇಕು. ಬುದ್ಧಿಯನ್ನು ಹೇಗೆ ಕಲಿಸೋದು? ಈ ಕಡೆ ಆ ಕಡೆ ನೋಡ್ತಾ ಇದ್ದಾಳೆ. ಸ್ಟೋರ್ ರೂಮಲ್ಲಿ ಒಂದು ಲಾಠಿ ಸಿಗುತ್ತೆ, ಒಂದು ಕಡ್ಡಿ, ಕೋಲು ತಗೊಂಡು ಕೃಷ್ಣ ಹೋಗಿರೋ ದಿಕ್ಕಿನಲ್ಲಿ ಹೋಗ್ತಾಳೆ. ಹಿತ್ತಲಿಗೆ ಬರ್ತಾಳೆ, ದೊಡ್ಡ ಜಾಗ. ಅಲ್ಲಿ ನೋಡಿದ್ರೆ ಕೃಷ್ಣ ಎಲ್ಲೋ ಮಧ್ಯ ಒಂದು ದೊಡ್ಡ ಎತ್ತರವಾದ ಬರಳುಕಲ್ಲಿದೆ, ಅದರ ಮೇಲೆ ಕೂತ್ಕೊಂಡಿದ್ದಾನೆ. ಕೃಷ್ಣ ಏನು ಮಾಡ್ತಾ ಇದ್ದಾನೆ? ಕೃಷ್ಣನಿಗೆ ವೃಂದಾವನದಲ್ಲಿ ಬಹಳ ಪ್ರಿಯರಾದವರು ಯಾರು? ಕೋತಿಗಳು. ಕೃಷ್ಣನಿಗೆ ಬಹಳ ಪ್ರಿಯ. ಯಾಕೆ? ರಾಮನಾಗಿ ಬಂದಾಗ ಎಷ್ಟೊಂದು ಸೇವೆಯನ್ನು ಮಾಡಿದ್ರು ಕೋತಿಗಳು. ಆಗ ರಾಮ ಹೇಳ್ತಾನೆ, ನನಗೆ ಇವಾಗ ಇದನ್ನು ಈ ನಿಮ್ಮ ಪ್ರೀತಿಯನ್ನು ಪ್ರತಿಕ್ರಿಯಿಸೋದಕ್ಕೆ ನನಗೆ ಅವಕಾಶ ಇಲ್ಲ, ಹಾಗಾಗಿ ನಾನು ಕೃಷ್ಣನಾಗಿ ಬಂದಾಗ ನಿಮಗೆಲ್ಲ ಬಹಳ ಪ್ರೀತಿಯನ್ನು ಕೊಡ್ತೀನಿ ನಾನು. ಹಾಗಾಗಿ ಏನು ಮಾಡ್ತಾನೆ, ಕೃಷ್ಣನಿಗೆ ಒಂದು ಬಹಳ ಮುಖ್ಯವಾದ ವಿಷಯ, ಒಂದು ಅವನ ಕದಿಯೋ ವಿಷಯದಲ್ಲಿ ಒಂದು ಅಂಶ ಏನು? ಎಲ್ಲ ಕೋತಿಯರಿಗೆ ಬೆಣ್ಣೆಯನ್ನು ತಿನ್ನಿಸೋದು. ಸೊ ಕೃಷ್ಣ ಕೋತಿಯರಿಗೆ ಬೆಣ್ಣೆಯನ್ನು ತಿನ್ನಿಸ್ತಾ ಇದ್ದಾನೆ. ಹರಿ ಯಾವ ರೀತಿ ಕೂತಿದ್ದಾನೆ ಒರಳಕಲ್ ಮೇಲೆ ಅಂದರೆ, ಅವನ ಬೆನ್ನು ಮನೆ ಕಡೆ ಇದೆ. ಅಂದರೆ ಸೊ ಅಮ್ಮ ಹಿಂದೆಯೇ ಕೋಲ್ ಹಿಡ್ಕೊಂಡು ಬರ್ತಾ ಇದ್ದಾಳೆ, ಅದು ಕೃಷ್ಣನಿಗೆ ಕಾಣಿಸ್ಲಿಲ್ಲ. ಯಾರಿಗೆ ಕಾಣಿಸ್ತು? ಕೋತಿಗಳಿಗೆ ಕಾಣಿಸ್ತು. ಕೋತಿಗಳೇನು ಮಾಡಿದ್ವು? ಒಟ್ಟ ಪೇರ್ ಅಲ್ಲಿಂದ ಎಲ್ಲ ಓಡ್ತಾ ಇವೆ ಈ ಕಡೆ ಕಡೆ. ಕೃಷ್ಣ ಯೋಚನೆ ಮಾಡ್ತಾ ಇದ್ದಾನೆ, ಈ ಕೋತಿಗಳು ಮಡಿಕೆನೂ ಬಿಡಲ್ಲ, ಅದರಲ್ಲಿ ಕರೆದು ಏನೇನಿದೆಯೋ ಎಲ್ಲ ತಿನ್ನತ್ತೆ. ಇವತ್ತೇನಾಯಿತು? ಅರ್ಧ ಮಡಿಕೆ ಎರಡು ಇದೆ, ಓಡೋಗ್ತಾ ಇದೆಯಲ್ಲ, ಕರಿತಾ ಇದ್ದಾನೆ ಕೃಷ್ಣ. ಬನ್ರೋ ಯಾರು ಬರೋರು ವಾಪಸ್ಸು? ಕೋಲಿದೆ ಅಮ್ಮನ ಕೈನಲ್ಲಿ, ಓಡೋದು ಎಲ್ಲ.
ಕೃಷ್ಣನಿಗೆ ಡೌಟ್ ಬಂತು, ಓ ಏನೋ ಪ್ರಾಬ್ಲಮ್ ಆಗಿದೆ, ಇಲ್ಲಾಂದರೆ ಈ ಕೋತಿಗಳು ಹಿಂಗ ಓಡೋದು ಅಂದ್ಬಿಟ್ಟು ಕೃಷ್ಣ ಏನು ಮಾಡ್ತಾನೆ, ಹಿಂದೆ ತಿರುಗಿ ನೋಡ್ತಾನೆ. ನೋಡಿದ್ರೆ ಅಮ್ಮ ಕೋಲ್ ಹಿಡ್ಕೊಂಡು ನಿಂತಿದ್ದಾಳೆ. ಸರಿ ಮಡಕೆಯನ್ನು ಅಲ್ಲೇ ಬಿಟ್ಟು ಆ ಒಳ್ಕಲ್ಲಿಂದ ಧುಮ್ಕಿ ಕೃಷ್ಣ ಓಡೋಗ್ತಾನೆ. ಅಮ್ಮ ಏನು ಬಿಡೋಳ, ಅಮ್ಮ ಇವತ್ತು ಶಿಕ್ಷೆ ಕೊಡ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟಿಲ್ಲಲ್ಲ. ಸರಿ ಓಡ್ತಾ ಇದ್ದಾಳೆ ಕೃಷ್ಣನ ಹಿಂದೆ. ಯಶೋದೆ ವಯಸ್ಸಾಗಿದೆ ಆಗಲೇ ಹೇಳಿದೆ, ಕೃಷ್ಣ ಗುಡುಗುಡು ಅಂತ ಓಡ್ತಾನೆ, ನಿಂತ್ಕೋತಾನೆ, ಹಿಂದೆ ನೋಡ್ತಾನೆ. ಅಮ್ಮ ನಿಧಾನ ಅಂತ ಬರ್ತಾ ಇದ್ದಾಳೆ. ಸರಿ ಹತ್ತಿರ ಬರ್ತಾಳೆ, ಸ್ವಲ್ಪ ಮತ್ತೆ ಓಡ್ತಾನೆ. ಸರಿ ಅಷ್ಟೊತ್ತಿಗೆ ಯಶೋದೆ ತಲೆಯಲ್ಲಿದ್ದಿದ್ದು ಕೂದಲಲ್ಲಿದ್ದಿದ್ದಂಥ ಎಲ್ಲ ಹೂವೆಲ್ಲ ಉದುರೋಗಿದೆ, ಬೆವರ್ತಾ ಇದ್ದಾಳೆ, ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗೋಗಿದೆ. ಕೃಷ್ಣ ನೋಡ್ತಾ ಇದ್ದಾನೆ, ಅಯ್ಯೋ ಬೇಡ, ಆಗಲೇ ಸಾಕಷ್ಟು ಕಿರಿಕಿರಿ ಮಾಡಿದ್ದೀನಿ ನಾನು, ಅಮ್ಮನ ಕೈನಲ್ಲಿ ಅಮ್ಮ ಹಿಡ್ಕೊಂಬಿಡ್ಲಿ, ನನ್ನ ಅಮ್ಮಂಗೆ ಏನು ಶಿಕ್ಷೆ ಬೇಕು ಕೊಡಲಿ. ಸರಿ ನಿಂತ್ಕೊಳ್ತಾನೆ ಕೃಷ್ಣ, ಸುಮ್ಮನೆ ನಿಂತ್ಕೋತಾನೆ. ಅಮ್ಮ ಬಂದು ಹಿಡ್ಕೋತಾಳೆ ಅವನ್ನ. ಯಾಕಂದರೆ ಅಮ್ಮ ಮಹಾಭಕ್ತಳು, ಅಮ್ಮ ಅಂದ್ಕೊಂಬಿಟ್ಟಿದ್ಲು ಕೃಷ್ಣನ ನಾನು ಹಿಡ್ಕೋತೀನಿ ಅಂತ. ಕೃಷ್ಣ ಅದನ್ನು ವಿರೋಧಿಸೋಕ್ಕಾಗೋದಿಲ್ಲ, ಸ್ವೀಕಾರ ಮಾಡಲೇಬೇಕು. ಓಕೆ, ಅಮ್ಮ ನನ್ನನ್ನು ಹಿಡಿತಾಳೆ ಅಂದರೆ ಹಿಡಿಸ್ಕೊಳ್ಳೇಬೇಕು ನಾನು. ಇದು ಭಕ್ತಿ, ಅಮ್ಮನ ಭಕ್ತಿ ಅಷ್ಟು ಸರ್ವಶ್ರೇಷ್ಠವಾದದ್ದು. ಅವಳಿಗೆ ಏನು ಇಚ್ಛೆ ಇದೆಯೋ ಎಲ್ಲ ಪಡಬೇಕು ಅದು. ಸರಿ ಬಂದು ಹಿಡ್ಕೋತಾಳೆ ಕೃಷ್ಣನ. ಹತ್ತಿರದಲ್ಲೇ ಕೃಷ್ಣ ಇವಾಗ ಅಮ್ಮನ ಕೈನಲ್ಲಿ ಆ ಕೋಲಿರೋದನ್ನು ನೋಡ್ತಾ ಇದ್ದಾನೆ. ಏನಾಯಿತು ಕೃಷ್ಣನಿಗೆ? ಭಯ ಜಾಸ್ತಿಯಾಗಿ ಕಣ್ಣಿಂದ ನೀರು ಸುರಿತು. ನಾವು ಕಷ್ಟ ಇದ್ದರೆ ಯಾರ ಹತ್ರಪ್ಪ ಹೋಗ್ತಾ ಇದ್ದೀವಿ? ಕೃಷ್ಣನ ಹತ್ರ ಹೋಗ್ತೀವಿ, ಹೇಳ್ತೀವಿ, ಕೃಷ್ಣ ನನಗೆ ಕಷ್ಟ ಇದೆಯಪ್ಪ. ಇಲ್ಲಿ ಆ ಭಗವಂತ ಕಣ್ಣೀರು ಸುರಿಸ್ಕೊಂಡು ಅಳ್ತಾ ಇದ್ದಾನೆ. ನೋಡಿ ಯೋಚನೆ ಮಾಡಿ, ತಿರ್ಗಾ ಅವನ ಹತ್ರ ತಿರ್ಗಾ ಹೋಗ್ತೀರಾ ಅಥವಾ ಏನು ಅಂತ. ಅಳ್ತಾ ಇದ್ದಾನೆ ಕೃಷ್ಣ, ಕಣ್ಣಿಂದ ನೀರು ಸುರಿತಾ ಇದೆ. ಅಮ್ಮ ನನಗೆ ಕೋಲ್ ಇಟ್ಕೊಂಡು ಹೊಡಿತಾಳೆ ನೆಕ್ಸ್ಟು ಅಂತ. ಅರೆ ಅಮ್ಮನಿಗೆ ಬಹಳ ಪ್ರೀತಿ ಕೃಷ್ಣನ ಮೇಲೆ. ಅಮ್ಮ ಯೋಚನೆ ಮಾಡ್ತಾರೆ, ಅಯ್ಯೋ ಕೃಷ್ಣನಿಗೆ ಬುದ್ಧಿಯನ್ನು ಕಲಿಸೋ ಇಚ್ಛೆ ನಂದಿತ್ತು, ಅವನನ್ನು ಅಳಿಸೋ ಉದ್ದೇಶ ನಂದು ಇರಲೇ ಇರಲಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾಳೆ, ಭಯ ಆಗುತ್ತೆ ಅಮ್ಮನಿಗೆ. ಇವನೇನ ಹೆದರ್ಕೊಂಡು ಕಾಡಿಗೆ ಹೊಟ್ಟೋಗ್ಬಿಟ್ರೆ, ಅಲ್ಲಿ ಕಾಡು ಪ್ರಾಣಿಗಳು, ಇವನೇನು ಕಾಡಿಗೆ ಹೋಗ್ತಾನೆ. ಅಮ್ಮನ ಭಯ, ಕಾಡಿಗೆ ಹೋಗಿ ಕಾಡು ಪ್ರಾಣಿಗಳಿವೆ ಅಲ್ಲಿ, ಬೇಡ ಬೇಡ ಅಂದ್ಬಿಟ್ಟು ಕೋಲನ್ನು ಪಕ್ಕಕ್ಕೆ ಎಸಿತಾಳೆ. ಆದರೆ ಕೃಷ್ಣನಿಗೆ ಹೇಳ್ತಾಳೆ, ಕೋಲಿಂದ ಏನು ಹೊಡೆಯಲ್ಲ ನಿನಗೆ, ಆದರೆ ನಿನಗೆ ಬುದ್ಧಿ ಅಂತೂ ಕಲಿಸ್ತೀನಿ ಇವತ್ತು. ಏನು ಮಾಡಬೇಕು ಯೋಚನೆ ಮಾಡ್ತಾ ಇದ್ದಾಳೆ. ಇನ್ನೇನು ಬೇರೆ ಶಿಕ್ಷೆ, ಕೈಯಲ್ಲಿ ಕೋಲಿತ್ತು, ಇವಾಗ ಕೋಲ್ ಪಕ್ಕಕ್ಕೆ ಎಸ್ಬಿಟ್ಟಿದ್ದಾಳೆ, ಏನು ಶಿಕ್ಷೆ ಕೊಡಬೇಕು ಯೋಚನೆ ಮಾಡ್ತಾಯಿದ್ದೆ. ವರ್ಲ್ಡ್ ಕಲ್ಲೇ ಇದೆಯಲ್ಲ, ಸರಿ ಆಯಿತು, ನಿನಗೆ ಇವತ್ತು ಶಿಕ್ಷೆ ಏನೋ, ನಾನು ಇವತ್ತು ನಿನ್ನನ್ನು ಇಲ್ಲಿ ವರ್ಲ್ಡ್ ಕಲ್ಲು ಕಟ್ಟಾಕ್ತೀನಿ. ಶಿಕ್ಷೆ ಏನು, ಎಲ್ಲೂ ಹೋಗಂಗಿಲ್ಲ ಇವತ್ತು. ನೋ ಫ್ರೆಂಡ್ಸ್, ನೋ ಪ್ಲೇ, ಏನೂ ಇಲ್ಲ. ಪೂರ್ತಿ ದಿನ ಇವತ್ತು ಇಲ್ಲೇ ಇರಬೇಕು. ಸರಿ ಆಯ್ತಪ್ಪ, ಈ ಬೆಳಗ್ಗೆಯಿಂದ ಬೆಣ್ಣೆ ಕಡಿಯೋ ಕೆಲಸ ಎಲ್ಲ, ಹಬ್ಬ ಬೇರೆ ಇವತ್ತು, ತಲೆ ಕೆಟ್ಟೋಗಿದೆ, ಏನು ಕೆಲಸ ಆಗ್ತಾಯಿಲ್ಲ. ಸರಿ ಇವನು ಕಟ್ಟಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಒಳಗೆ ಹೋಗಿ ಕೆಲಸ ನೋಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾಳೆ, ಕೂದಲಲ್ಲಿ ಒಂದು ಸ್ವಲ್ಪ ದೊಡ್ಡ ಒಂದು ದಾರ ಇತ್ತು, ಉದ್ದ ದಾರ. ಕೃಷ್ಣನ ಸೊಂಟ ಇಷ್ಟು. ಸರಿ ಬಹಳ ಸುಲಭವಾಗಿ ಕೃಷ್ಣನ ಕಟ್ಟಾಕ್ಬಿಡ್ಬೋದು, ಆ ದಾರ ಸಾಕು, ಅದ್ರ ಉದ್ದ ಸಾಕು ಅಂದ್ಬಿಟ್ಟು ಯಶೋಧ ಏನು ಮಾಡ್ತಾಳೆ, ತೆಗೆದುಬಿಟ್ಟು ಕೃಷ್ಣನ್ನ ಒರಳು ಕಲ್ಲಿಗೆ ಕಟ್ಟಾಕಕ್ಕೆ ನಿಲ್ಲಿಸ್ತಾಳೆ. ದಾರ ಈ ಕಡೆಯಿಂದ ಆ ಕಡೆ ಇದು ಮಾಡಿಕೊಂಡು ಈ ಕಡೆ ಸೇರಿಸ್ಕೋತಾಳೆ. ಎಳಿತಾ ಇದ್ದಾಳೆ. ಏನು ಮಾಡಿದ್ರು ಮಧ್ಯ 2 ಫಿಂಗರ್ ಗ್ಯಾಪ್, ಈ ಕಡೆ ಆ ಕಡೆ 2 ದಾರದ ಕೊನೆಗಳು. ಯಶೋಧ ಯೋಚನೆ ಮಾಡ್ತಾಳೆ, ಇಷ್ಟುದ್ದ ದಾರ ಇತ್ತಲ್ಲಪ್ಪ, ಇದೇನಿದು? ಸರಿ ತಿರ್ಗಾ ವಾಪಸ್ ತಗೋತಾಳೆ, ತಿರ್ಗಾ ಪ್ರಯತ್ನ ಮಾಡ್ತಾಳೆ, ತಿರ್ಗಾ 2 ಬೆರಳು ಮಧ್ಯ ಗ್ಯಾಪ್. ಗೊತ್ತಾಗ್ತಾ ಇಲ್ಲ ಯಶೋಧೆಗೆ ಏನಾಗ್ತಾ ಇದೆ. ಸರಿ ಅಷ್ಟೊತ್ತಿಗೆ ಎಲ್ಲ ಕೆಲಸಗಾರರು ಎಲ್ಲ ಅವ್ರವ್ರ ಕೆಲಸಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಯಶೋಧ ಕರಿತಾಳೆ, ಬನ್ರಪ್ಪ ಇಲ್ಲಿ ಮನೇಲಿರೋ ಹಗ್ಗಗಳೆಲ್ಲ ದಾರಗಳು ಏನೇನಿದೆಯೋ ಎಲ್ಲ ತೊಗೊಂಬನ್ನಿ, ಇವ್ನು ಕಟ್ಟಾಕ್ಬೇಕು ನಾನು ಇವತ್ತಿಲ್ಲಿ. ಸರಿ ಮನೇಲಿದ್ದಿದ್ದು ಹಗ್ಗಗಳು ದಾರಗಳು ಎಲ್ಲ ತಂದರು, ಎಲ್ಲ ಕಟ್ಟಿ ಇಷ್ಟು ದೊಡ್ಡ ದಾರ ಆಗಿದೆ. ಸರಿ ಆಯ್ತು, ಇಷ್ಟೇ ಅಲ್ವಾ, 2 ಬೆರಳಷ್ಟಲ್ವಾ ಜಾಗ ಅಂತರ ಇದ್ದಿದ್ದು. ಸರಿ ಇವಾಗ ಇಷ್ಟು ದೊಡ್ಡ ದಾರ ಇದೆ ಅಂದ್ಬಿಟ್ಟು ತಿರ್ಗಾ ಕಟ್ಟಾಕಕ್ಕೆ ಹೋಗ್ತಾಳೆ. ತಿರ್ಗಾ 2 ಬೆರಳು ಗ್ಯಾಪ್. ಆ ದಾರ ಏನು ಚಿಕ್ಕದಾಗಲಿಲ್ಲ, ಅಥವಾ ಕೃಷ್ಣನ ಸೊಂಟ ದೊಡ್ಡದಾಗಲಿಲ್ಲ, ಎಲ್ಲ ಹಂಗಂಗೇ ಇದೆ. ಆದರೆ ಕಟ್ಟಕ್ಕಾಗ್ತಾ ಇಲ್ಲ. ಭಗವಂತನನ್ನು ಯಾರು ಕಟ್ಟಾಕಕ್ಕಾಗತ್ತೆ?
ಅರೆ ಯಶೋಧ ಡಿಸೈಡ್ ಮಾಡಿಬಿಟ್ಟಿದ್ದು ಇವತ್ತು ಕೃಷ್ಣನ ನಾನು ಕಟ್ಟಾಕಲೇಬೇಕು ಅಂತ, ಹಾಗಾಗಿ ಅದು ಆಗಲೇ ತೀರಬೇಕು. ಸರಿ, ಯಶೋಧ ಇದು ನಡೀತಾ ಇದೆ. ಅಷ್ಟೊತ್ತಿಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ, ಯಶೋದೆಯ ಸ್ನೇಹಿತರು ಎಲ್ಲರೂ ಹೊರಗಡೆ ಬರ್ತಾರೆ ಮನೆಗಳಿಂದ. ಬಂದು ನೋಡ್ತಾ ಇದ್ದಾರೆ, ಕೃಷ್ಣ ಯಶೋದೆಗೆ ಇವತ್ತು ಚೆಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ. ಎಲ್ಲರಿಗೂ ಬಹಳ ಸಂತೋಷ ಆಗೋಗುತ್ತೆ. ಎಲ್ಲರೂ ಹೇಳ್ತಾರೆ, ನೋಡಿದ್ಯಾ ಯಶೋದ, ದಿನಾ ನಮ್ಮ ಮನೇಲಿ ಆಗೋ ಕತೆ ಇವತ್ತು ನಿಮ್ಮ ಮನೇಲೇ ಆಗ್ತಾಯಿದೆ. ಅರೆ ಯಾರಿಗೂ ಏನು ಅಸೂಯೆ ಇರಲಿಲ್ಲ ಅಥವಾ ಈರ್ಷ್ಯೆ ಇರಲಿಲ್ಲ, ಏನೂ ಇಲ್ಲ. ತುಂಬ ಸಂಪೂರ್ಣವಾದ ಪರಿಶುದ್ಧ ಪ್ರೀತಿ. ಸುಮ್ಮನೆ ಕೃಷ್ಣನ ಲೀಲೆಗಳು, ಕೃಷ್ಣ ಯಾರ ಮನೇಲಿ ಏನು ಲೀಲೆ ಮಾಡಿದ್ರೂ ಎಲ್ಲರಲ್ಲೂ ಸಂತೋಷ. ಸೊ ಯಶೋದೆಗೂ ಏನೂ ಬೇಜಾರಾಗಲಿಲ್ಲ. ನೋಡಿ ಇವರು ಹೆಂಗೆ ಮಾತಾಡ್ತಾ ಇದ್ದಾರೆ, ಏನೂ ಅನಿಸಿಲ್ಲ. ಅವಳು ನಗ್ತಾ ಇದ್ದಾಳೆ. ಹೌದಲ್ಲ, ಕೃಷ್ಣ ಏನು ಮಾಡಿದ್ರು ಎಲ್ಲ ಸಂತೋಷದ ವಿಷಯ ಅಂದ್ಬಿಟ್ಟು ಅವಳು ನಗ್ತಾ ಇದ್ದಾಳೆ. ಸರಿ, ಅವ್ರಿಗೆ ಹೇಳ್ತಾಳೆ, ಸರಿ ಇವಾಗ ನಾವೆಲ್ಲ ಒಂದು ಪಾರ್ಟಿ ಕೃಷ್ಣನ ಕಟ್ಟಾಕೋಣ, ನಿಮ್ಮ ಮನೇಲಿರೋ ಹಗ್ಗಗಳು ತೊಗೊಂಡು ಬನ್ನಿ. ಸರಿ, ಅವ್ರ ಮನೇಲಿರೋದು ಎಲ್ಲ ತರ್ತಾರೆ, ಏನು ಮಾಡಿದ್ರು ಕಟ್ಟಾಕಕ್ಕಾಗ್ತಾಯಿಲ್ಲ, ಎಲ್ಲ ಸುಸ್ತಾಗಿ ಕೂತ್ಬಿಡಿಯೋದು. ಕೃಷ್ಣ ಅವಾಗ ನೋಡ್ತಾನೆ, ಅಯ್ಯೋ ಎಷ್ಟೊಂದು ಶ್ರಮ, ಎಷ್ಟು ಶ್ರಮ ಪಟ್ಟಿದ್ದಾಳೆ. ಅದಕ್ಕೆ ನಮ್ಮ ಆಚಾರ್ಯರು ಆ 2 ಫಿಂಗರ್ ಗ್ಯಾಪ್ಗೆ ಆ 2 ಬೆರಳು ಏನಕ್ಕೆ ಅನ್ನೋ ಒಂದು ಮಹತ್ವನ ಹೇಳ್ತಾರೆ. ಎಷ್ಟು ಜನರಿಗೆ ಇಲ್ಲಿ ಕೃಷ್ಣನ ಅನುಗ್ರಹ ಬೇಕು? ಏನೆಲ್ಲ ನಿದ್ದೆ ಮಾಡ್ತಾ ಇದ್ದಾರಪ್ಪ, ಯಾರಿಗೂ ಬೇಡ ಅನ್ಸುತ್ತೆ. ಎಷ್ಟು ಜನಕ್ಕೆ ಕೃಷ್ಣನ ಅನುಗ್ರಹ ಬೇಕು? ಕೈ ಎತ್ತಿಯಪ್ಪ, ಪ್ರಸಾದ ಇದೆ. ಅಷ್ಟೊಂದು ಶಕ್ತಿ ಇಲ್ಲದೆ ಇರೋ ಅಷ್ಟಿದೆಯಾ ಸ್ಥಿತಿ? ಸೊ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಕೃಷ್ಣನ ಕೃಪೆ ನಮ್ಮ ಮೇಲೆ ಇರಬೇಕು ಅಂದರೆ ಅದರಲ್ಲಿ 2 ವಿಷಯಗಳಿದೆ. ಮೊದಲನೇ ವಿಷಯ ನಮ್ಮ ಪರಿಶ್ರಮ ಮೊದಲನೇದು. ನಾವು ಎಷ್ಟು ಪರಿಶ್ರಮ ಪಡ್ತೀವೋ, ಎಷ್ಟು ಪ್ರೀತಿಯಿಂದ ಕೃಷ್ಣನಿಗೋಸ್ಕರ ಏನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವೋ, ಅವಾಗ ಏನು ಮಾಡ್ತಾನೆ, 2ನೇ ಬೆರಳು ಕೃಷ್ಣನ ಕೃಪೆ. ಆಗ ಕೃಷ್ಣನ ಕೃಪೆ ಲಭ್ಯವಾಗೋದು. ನಾವೇನು ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಹುಂಡಿಯಲ್ಲಿ ದುಡ್ಡು ಹಾಕಿದ್ವಿ, ಕೃಷ್ಣ ದುಡ್ಡು ಹಾಕಿದ್ವಿ. ಕೃಷ್ಣ ಹೇಳಿದ, ದುಡ್ಡು ಹಾಕಿ ನನ್ನಿಂದ ನೀನು ಏನಾದ್ರು ಪಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆಯಾ? ಸರಿ ಆಯ್ತು, ಹೋಗಿ ತೊಗೊಂಡೋಗು, ಬರಬೇಡ, ತಿರ್ಗಾ ಬರ್ತೀವಿ ನಾವು. ಅದಕ್ಕೆ ಅಲ್ವ ನಾವು ಹೋಗೋದು ತಿರುಪತಿಗೆ, ಹುಂಡಿನಲ್ಲಿ ದುಡ್ಡು ಹಾಕೋಕ್ಕೆ. ಅರೆ ಕೃಷ್ಣನಿಗೆ ಅದು ಬೇಕಾಗಿಲ್ಲ, ಕೃಷ್ಣನಿಗೆ ಲಂಚ ಬೇಕಾಗಿಲ್ಲ, ಕೃಷ್ಣನಿಗೆ ವ್ಯಾಪಾರ ಬೇಕಾಗಿಲ್ಲ, ಕೃಷ್ಣನಿಗೆ ಬೇಕಾಗಿರೋದು ಪ್ರೀತಿ. ಸೊ ನಾವು ಎಷ್ಟು ಪ್ರೀತಿಯಿಂದ ಕೃಷ್ಣನಿಗೆ ಸೇವೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವೋ ಅಷ್ಟು ನಮಗೆ ಭಗವಂತನ ಕೃಪೆ ನಮ್ಮ ಜೀವನದಲ್ಲಿ ನಮಗೆ ಲಭ್ಯವಾಗುತ್ತೆ. ಅದಕ್ಕೆ ನಾವು ಕೃಷ್ಣ ಭಕ್ತಿಯನ್ನು ಸಮಯ ಇಲ್ಲದೇ ಇದ್ದರೂ, ಕಷ್ಟ ಇದ್ದರೂ, ನಾವೆಲ್ಲರೂ ಕೃಷ್ಣನಿಗೆ ಆ ರೀತಿ ಭಕ್ತಿಯನ್ನು ತೋರೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದೇ ಒಂದು ಪ್ರಯತ್ನ ಕೃಷ್ಣನ ಜನ್ಮದಿನದ ಪ್ರಯತ್ನ. ಇವತ್ತು ಯೋಚನೆ ಮಾಡ್ತೀವಿ, ಈ ಹಾಲೇ ತುಂಬ ಚಿಕ್ಕದಾಗ್ತಾ ಇದೆಯಲ್ವಲ್ಲ ಅಂತ. ಯಾಕಂದರೆ ಎಷ್ಟು ಜನ ಬಂದರೂ ನಾವಿಲ್ಲಿ ಕೂರ್ಸೋದಕ್ಕಾಗಲ್ಲ. ಸೊ ಹಾಗಾಗಿ ಕೃಷ್ಣನ ಕೃಪೆ ಬೇಕು ಅಂದರೆ ನಾವು ಕೃಷ್ಣನಿಗೋಸ್ಕರ ಏನಾದರೂ ಮಾಡಬೇಕು. ಏನು ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ನಾವು ಕೃಷ್ಣನಿಗೋಸ್ಕರ? ಏನಾದ್ರು ಒಂದು ಸ್ವಲ್ಪ ಉದಾಹರಣೆಗಳು ಕೊಡಿ. ಏನು ಮಾಡೋಕ್ಕೆ ಸಿದ್ಧರಾಗಿದ್ದೀರಾ ನೀವು ಕೃಷ್ಣನಿಗೋಸ್ಕರ? ಪ್ರಸಾದ ತಿನ್ನಕ್ಕೆ ಸಿದ್ಧರಾಗಿದ್ದೀವಿ, ಅದು ಬಿಟ್ಟು ಏನು ಮಾಡೋಕ್ಕೆ ಸಿದ್ಧರಾಗಿದ್ದೀವಿ? ಯಶೋದೆಗೆ ಸರ್ವಸ್ವ ಕೃಷ್ಣ ಬಿಟ್ಟರೆ ಬೇರೆ ಏನೂ ಇಲ್ಲ ಅವಳ ಜೀವನದಲ್ಲಿ. ಅವಳಂತಹ ಮಹಾಭಕ್ತಳು, ಅವಳ ಶ್ರಮವನ್ನು ನೋಡಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲ ಇನ್ನೂ ಯಶೋದೆ ಕಟ್ಟಾಕಕ್ಕೆ ಬಿಡಲೇಬೇಕು, ಯಾಕಂದರೆ ಇದು ಅವಳ ಅಧಿಕಾರವಾಗೋಯ್ತು. ಮೊದಲೇ ತಾಯಿಯ ಸ್ಥಾನದಲ್ಲಿ ನಿಂತಿದ್ದಾಳೆ, ಶಿಕ್ಷೆಯನ್ನು ಕೊಡೋ ಅಧಿಕಾರ ಅವಳಿಗೆ ಆಗಲೇ ಇತ್ತು. ಅದ್ರ ಜೊತೆ ಎಷ್ಟು ಪ್ರೀತಿಯಿಂದ ಎಷ್ಟು ಶ್ರಮವನ್ನು ಪಟ್ಟಿದ್ದಾಳೆ ಕೃಷ್ಣನಿಗೆ ಸರಿಯಾದ ದಾರಿಯನ್ನು ಕಲಿಸೋದಕ್ಕೆ. ಅದು ಆ ಭಕ್ತಿಯನ್ನು ಕೃಷ್ಣ ನೋಡೋದು. ಆಗ ಕೊನೆಗೆ ಒಪ್ಕೊಂಡ್ಬಿಡ್ತಾನೆ, ಆಯಿತು ಕಟ್ಟಾಕಮ್ಮ ನನ್ನ. ಸೊ ಇದು ಭಕ್ತಿಯ ಅತಿ ಶ್ರೇಷ್ಠವಾದ ಹಂತ. ಆ ಹಂತದಲ್ಲಿ ಭಕ್ತಳು ಕೃಷ್ಣ ದೇವರು ಅಂತ ಯೋಚನೆ ಮಾಡ್ತಾ ಇಲ್ಲ. ಕೃಷ್ಣ ನನ್ನ ಮಗ, ಕೃಷ್ಣ ನನ್ನ ಸ್ನೇಹಿತ, ಆ ಮಗ ಅಂತ ಯೋಚನೆ ಮಾಡಿ ಯಶೋಧ ಯೋಚನೆ ಮಾಡ್ತಾಳೆ, ಇವನ್ನ ಕಟ್ ಹಾಕಬೇಕು, ನಾನು ಇವನಿಗೆ ಬುದ್ಧಿಯನ್ನು ಕಲಿಸ್ಬೇಕು. ಇದು ಪ್ರೀತಿ.
ಆದರೆ ನಾವು ಇದನ್ನು ಕೃತಕವಾಗಿ ಮಾಡೋಕ್ಕಾಗಲ್ಲ, ಆರ್ಟಿಫಿಷಿಯಲ್ ಆಗಿ ಮಾಡೋಕ್ಕಾಗಲ್ಲ. ಇದು ಕೃಷ್ಣ ಭಕ್ತಿ. ಆ ಹಂತಕ್ಕೆ ಹೋಗಬೇಕು ಅಂದರೆ ನಾವು ಭಗವದ್ಗೀತೆ ಕೇಳಬೇಕು, ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು. ನಮ್ಮ ಮನಸ್ಸಿನಲ್ಲಿ ಏನಿದೆ ಇವತ್ತು? ಕಲ್ಮಶ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ಇದ್ದಾಗ ಕೃಷ್ಣ ನೆಲೆಸಲ್ಲ ಅಲ್ಲಿ. ಕೃಷ್ಣ ನಮ್ಮ ವಶ, ನಾವು ಅವನನ್ನು ಕಟ್ಟಾಕಕ್ಕೆ ಬಿಡೋದಿಲ್ಲ. ಯಾವಾಗ ನಮ್ಮ ಹೃದಯದಲ್ಲಿ ಇರೋ ಈ ಕಸ ಕಲ್ಮಶ ಎಲ್ಲ ದೂರವಾಗಿ ಸಂಪೂರ್ಣವಾಗಿ ಅದು ಕೃಷ್ಣನಿಂದ ತುಂಬಿಕೊಳ್ಳುತ್ತೋ, ಕೃಷ್ಣ ಪ್ರಜ್ಞೆಯಿಂದ ತುಂಬಿಕೊಳ್ಳುತ್ತೋ, ಆವಾಗ ಕೃಷ್ಣ ಈ ಅನುಗ್ರಹವನ್ನು ನೀಡ್ತಾನೆ ನಮಗೆ. ಆವಾಗ ನಾವು ಕೃಷ್ಣನ ಕಟ್ಟಾಕ್ಬೋದು. ಸೊ ಹಾಗಾಗಿ ನಮ್ಮ ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಕೊಳೆಯನ್ನು ತೆಗೆದುಹಾಕ್ಕೊಳ್ಳೋ ಒಂದು ಸಾಧ್ಯತೆ ಇರೋದು. ಬೇರೆ ಪ್ರಾಣಿ, ಪಶು ಅಥವಾ ಹಕ್ಕಿ, ಇದು ಬೇರೆ ಯಾವ ಜನ್ಮದಲ್ಲೂ ನಾವು ನಮ್ಮ ಹೃದಯದ ಕಲ್ಮಶವನ್ನು ತೆಗೆದುಹಾಕೋಕ್ಕೆ ಸಾಧ್ಯ ಇಲ್ಲ. ಈ ಹೃದಯದಲ್ಲಿರೋ ಕಲ್ಮಶವನ್ನು ತೆಗೆದುಹಾಕ್ತಾ ಇದ್ದರೆ ನಮಗೆ ಕೃಷ್ಣ ಸಿಗೋದಿಲ್ಲ. ಮತ್ತು ಆ ಹೃದಯದಲ್ಲಿರೋ ಕಲ್ಮಶ ತೆಗೆದುಹಾಕಕ್ಕಿರೋ ವಿಧಾನ ಏನು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರದಿಂದ ನಮ್ಮ ಮನಸ್ಸಿನಲ್ಲಿರೋ ಎಲ್ಲ ಕೊಳೆಯನ್ನು ನಾವು ತೆಗೆದುಹಾಕ್ಬೋದು. ಒಂದು ಚಿಕ್ಕ ವಿಡಿಯೋ ಇದೆ, ಇಂಗ್ಲೀಷಲ್ಲಿದೆ, ಅದನ್ನು ಗ್ರೂಪಲ್ಲಿ ಹಾಕ್ತೀವಿ. ನಿನ್ನೆ ನಮ್ಮ ಹರನಾಥ್ ಪ್ರಭು ಶೇರ್ ಮಾಡೋದು. ಪ್ರಭುಪಾದ ಹೇಳ್ತಾ ಇದ್ದಾರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದಾಗ ಏನಾಗುತ್ತೆ ಅಂತ. ಪ್ರಭುಪಾದ ಹೇಳ್ತಾ ಇದ್ದಾರೆ, ನಾವು ಯಾವಾಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೀವೋ ಕೃಷ್ಣ ನಮ್ಮ ನಾಲಿಗೆಯ ಮೇಲೆ ನರ್ತನ ಮಾಡ್ತಾನಂತೆ. ಯಾವ ರೀತಿ ನಾವು ಜಪ ಮಾಡಿದ್ರೆ ಕೃಷ್ಣ ನರ್ತನ ಮಾಡ್ತಾನೆ? ಅವನು ನರ್ತನ ಮಾಡಲಿ ಅಂತ ನಾವು ಮನಪೂರ್ವಕವಾಗಿ ಇವಾಗ ಉದಾಹರಣೆಗೆ ಕೃಷ್ಣ ನಮ್ಮ ಮುಂದೆ ಬಂದು ನಿಂತಿದ್ದಾನೆ, ನಿಂತ್ಕೊಂಡು ಹೇಳ್ತಾನೆ ನೀನು ಕೀರ್ತನೆ ಮಾಡಪ್ಪ, ನಾನು ನರ್ತನ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಮಧ್ಯೆ ನಿದ್ದೆ ಮಾಡ್ತೀವಾ? ಫೋನ್ ತೊಗೋತೀವಾ? ಅಥವಾ ಇನ್ನೇನೋ ಹೋಗ್ಬಿಟ್ಟು ನಾನು ಆಮೇಲೆ ಅಡುಗೆ ಮಾಡಬೇಕು, ಇನ್ನೆಲ್ಲೋ ಹೋಗಬೇಕು, ನಾಳೆ ಇಲ್ಲಿ ಮಾಡಬೇಕು, ಇದೆಲ್ಲ ಯೋಚನೆಗಳು ಮಾಡ್ತೀವ. ಕೃಷ್ಣ ನಮ್ಮ ಮುಂದೆ ನಿಂತ್ಕೊಂಡು ನರ್ತನ ಮಾಡ್ತಾ ಇದ್ದಾನೆ, ನಮ್ಮ ಹಾಡಕ್ಕೆ ಕಾಯ್ತಾ ಇದ್ದಾನೆ. ಆವಾಗ ಕೃಷ್ಣ ನರ್ತನ ಮಾಡೋದು. ನಮಗೆ ಸುಸ್ತಾಯಿತು ಅಂತ ಹಾಡು ಮಧ್ಯೆ ನಿಲ್ಲಿಸಿದ್ರೆ ಕೃಷ್ಣ ಏನು ಮಾಡ್ತಾನೆ? ನಿಂತ್ಕೋತಾನೆ. ಏನಾಯ್ತಪ್ಪ, ಇನ್ಯಾರಿಗಾರು ಹೇಳ ಹಾಡೋದಕ್ಕೆ? ಇಲ್ಲ 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 ಬೇಡ ಕೃಷ್ಣ, ನಾನೇ ಹಾಡ್ತೀನಿ. ಮತ್ತೆ ಹಾಡೋಕ್ಕೆ ಶುರು ಮಾಡ್ತೀವಿ. ಪ್ರಭುಪಾದ ಹೇಳ್ತಾ ಇದ್ದಾರೆ, ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದಾಗ ಕೃಷ್ಣ ನಮ್ಮ ನಾಲಿಗೆಯ ಮೇಲೆ ನರ್ತನ ಮಾಡ್ತಾ ಇದ್ದಾನೆ. ಇವಾಗ ಕೃಷ್ಣ ನರ್ತನವನ್ನು ಮುಂದುವರಿಸಬೇಕು ಅಂದರೆ ನಾವು ಮನಪೂರ್ವಕವಾಗಿ ಏಕಚಿತ್ತದಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಆ ಹರೇ ಕೃಷ್ಣ ಮಂತ್ರವನ್ನು ನಾವು ಹಾಡೋದು, ಅದು ಜಪ ಅಂದರೆ ಏನು? ನಾವು ಇದರ ನಾವು ಯಾವ ರಾಗದಲ್ಲಿ ಜಪ ಮಾಡಿದ್ರೂ ಕೂಡ ಅದು ಕೃಷ್ಣನಿಗೆ ಒಂದು ರಾಗ. ಕೃಷ್ಣ ಅದಕ್ಕೆ ನರ್ತನವನ್ನು ಮಾಡ್ತಾ ಇದ್ದಾನೆ. ನಮ್ಮ ಮನಸ್ಸು ಇಲ್ಲಿ ಅಲ್ಲಿ ಹೋಗಿ ನಾವು ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಕೃಷ್ಣನಿಗೆ ಅನಿಸುತ್ತೆ, ಇವನಿಗೆ ನಾನವನ ನಾಲಿಗೆಯ ಮೇಲೆ ನರ್ತನ ಮಾಡೋದು ಇಷ್ಟ ಇಲ್ಲ, ಬೇಡ ಬಿಡು ಪರವಾಗಿಲ್ಲ. ಯಾರು ಈ ರೀತಿ ಜಪ ಮಾಡ್ತಾರೋ ಪ್ರಭುಪಾದ ಹೇಳ್ತಾ ಇದ್ದಾರೆ, ಅವರು ಕೃಷ್ಣನ ನೇರ ಸಂಪರ್ಕಕ್ಕೆ ಬರ್ತಾರೆ. ಇದು ಉತ್ಪ್ರೇಕ್ಷೆ ಅಲ್ಲ, ಕಥೆ ಅಲ್ಲ, ಇನ್ನೇನೂ ಅಲ್ಲ. ಇದು ಈ ಹರೇ ಕೃಷ್ಣ ಮಹಾಮಂತ್ರದ ಜಪದ ಸತ್ಯಾಂಶ. ಹರೇ ಕೃಷ್ಣ ಮಹಾಮಂತ್ರ ಯಾಕೆ ನಾವು ಹುಚ್ಚಿಡ್ದಂಗೆ ಎಲ್ಲ ಕಡೆ ಎಲ್ಲ ಸಮಯದಲ್ಲೂ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇರ್ತೀವಿ? ಯಾಕಂದರೆ ಭಗವಂತನಿಗೆ ಇದು ವೈಯಕ್ತಿಕ ಸೇವೆ. ವೈಯಕ್ತಿಕ ಸೇವೆ. ನಿಮಗೆ ನಾವು ಅನ್ಕೋಬೋದು, ನಾನು ಗೋಲಗೆ ಹೋಗೋದ್ರೆ ಎಷ್ಟೊಂದು ಜನ ಭಕ್ತಿರ್ತಾರೆ, ನನಗೆಲ್ಲಿ ಸೇವೆ ಸಿಗುತ್ತೆ? ಅಥವಾ ಇಲ್ಲೇ ನೋಡ್ಬೋದು, ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ, ನನಗೆಲ್ಲಿ ಸೇವೆ ಸಿಗುತ್ತೆ? ಪ್ರತಿ ದಿನ ಪ್ರತಿ ಕ್ಷಣ ನಮ್ಮೆಲ್ಲರಿಗೂ ಕೃಷ್ಣ ವೈಯಕ್ತಿಕವಾಗಿ ನಮ್ಮ ಜೊತೆ ಪ್ರತಿಕ್ರಿಯಿಸ್ತಾನೆ. ಸುಮ್ಮನೆ ನಾವು ಪ್ರೀತಿಯಿಂದ ಅವನ ಹೆಸರನ್ನು ಎಷ್ಟು ಸಮಯ ತಗೋತೀವೋ ಅಷ್ಟು ಸಮಯ ಅವನು ನಮ್ಮ ನಾಲಿಗೆಯ ಮೇಲೆ ನರ್ತನ ಮಾಡ್ತಾನೆ. ನಾವು ಡಿಸೈಡ್ ಮಾಡಬೇಕು, ನಮಗೆ ನಿಜವಾಗ್ಲೂ ಕೃಷ್ಣನ ಸಂಘ ಬೇಕೋ ಅಥವಾ ಮಾಯೆಯ ಸಂಘ ಬೇಕೋ ನಾವು ನಿರ್ಧಾರ ಮಾಡ್ಬೋದು. ಸೊ ಇದೊಂದೇ ಮಾಡಬೇಕಾಗಿರೋದು. ಕೃಷ್ಣನಿಗೆ ನಾವು ಕೃಷ್ಣನನ್ನು ಪ್ರಸನ್ನಗೊಳಿಸ್ಬೇಕು ಅಂದರೆ ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಬೇಕು. ಅದಕ್ಕೆ ನಾನು ಪ್ರತಿ ವಾರ ಕೇಳ್ತಾ ಇದ್ದೀನಿ, ಎಷ್ಟು ಜನ ಭಕ್ತರು 4 ಮಾಲೆ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ಹೋದ ವಾರನೂ ಕೇಳಿದ್ವಿ, ಒಂದು 2 ಕೈ ಎತ್ತಿದ್ರು. ಟೋಟ್ಲಿ ಎಷ್ಟು ಪ್ರಭು? ಇವಾಗ ಒಂದು 10 ಜನ ಇದ್ದೀವ. ಒಂದು 10, 13, 14 ಜನ. ಮಿಕ್ಕಿದವರೆಲ್ಲ ನಮ್ಮ ಭಕ್ತರು, ನಾವೆಲ್ಲ ಸಾಧನೆ ಮಾಡ್ತಾ ಇರೋರು ನಮ್ಮನ್ನು ಬಿಟ್ಟು.
ಅದೇ ಈ ಕಾರ್ಯಕ್ರಮ ಶುರು ಆದಾಗೆಲ್ಲ ಹೊಸಬ್ರು ಬಂದವರಲ್ಲಿ ಇವಾಗ ಸದ್ಯಕ್ಕೆ ಒಂದು 10 ಜನ 12 ಜನ 4 ಮಾಲೆ ಮಾಡ್ತಾಯಿದ್ದಾರೆ. ಸಾಕಾ? ಬೇರೆಯವ್ರಿಗೆಲ್ಲ ಕೃಷ್ಣ ಬೇಡ ಅಂತ ಅನಿಸುತ್ತೆ. ಕೃಷ್ಣ ಬೇಕಾದರೆ ಸುಮ್ಮನೆ ದಿನದಲ್ಲಿ ನಮಗೆ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ತೆಗೆದು ಕೃಷ್ಣನ ನಾಮವನ್ನು ಜಪ ಮಾಡಬೇಕಷ್ಟೆ ನಾವು ಕೇಳ್ತಾ ಇರೋದು. ಯಾರು ಹಾಗೆ ಮಾಡೋಕ್ಕೆ ಇಷ್ಟಪಡ್ತೀರೋ ನಿಮಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಬೇರೆ. ನಮಗೆ ಯಾರೂ ಗಿಫ್ಟ್ ಕೊಡಲಿಲ್ಲ, ನಾವು 4 ಮಾಲೆ ಮಾಡ್ತಾಯಿದ್ದಾಗ. ಅರೆ ನಾವು ನಿಮಗೆ ಕೊಡ್ತಾಯಿದ್ದೀವಿ. ಯಾಕೆ ಅಂದರೆ ಮಾಡಲಿ, ಹೇಗೋ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡೋದಕ್ಕೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿ. ಬೇರೆ ಮಾರ್ಗ ಇಲ್ಲ, ಅಷ್ಟು ಸುಲಭವಾದ ಮಾರ್ಗ ಕಲಿಯುಗಕ್ಕೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ, ಕೃಷ್ಣ ಎನ್ನಬಾರದೆ. ದಾಸರು ಕೇಳ್ತಾ ಇರ್ತಾರೆ, ಕೃಷ್ಣ ಎನ್ನಬಾರದೆ ಯಾಕೆ ಹೇಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಅದು. ದಾಸರು ಕೇಳ್ತಾ ಇದ್ದಾರೆ, ಎಲ್ಲರಿಗೂ ಮನುಷ್ಯರಿಗೆ ಮನುಷ್ಯ ಜನ್ಮ ಬಂದಿದೆ, ಯಾಕಪ್ಪ ಕೃಷ್ಣನ ನಾಮ ತಗೋತಾ ಇಲ್ಲ ನೀವು? ಹಾಗಾಗಿ ದಯವಿಟ್ಟು ಎಲ್ಲರಲ್ಲೂ ವಿನಂತಿ, ಸಮಯ ಇದೆ, ನಾಲಿಗೆ ಕೊಟ್ಟಿದ್ದಾನೆ ಭಗವಂತ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋಕ್ಕೆ. ದಯವಿಟ್ಟು ಹಾಗಾಗಿ ಎಲ್ಲರೂ ನಿಮ್ಮ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ಅರ್ಧ ಗಂಟೆ ಕೃಷ್ಣನಿಗೋಸ್ಕರ ಕೊಡಿ. ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಯಾವಾಗಾದರೂ ಪರವಾಗಿಲ್ಲ. ಓಕೆ, ಇಷ್ಟೇ ನಮ್ಮ ವಿನಂತಿ. ಓಕೆ, ಇವತ್ತಿಗೆ ಮುಗಿಸೋಣ. 8 ಗಂಟೆ ಆಯಿತು. ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜೈ, ಸಮವೇತ ಗೌರವ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ.